ನಮಸ್ತೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ಎಲ್ರಿಗೂ ಸ್ವಾಗತ. ನಿನ್ನೆ ಅಂತಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಸ್ಯಾಟರ್ಡೆ ಕ್ಲಾಸಲ್ಲಿ ನಿಮಗೆ ಏನಂತಂದ್ರೆ ಬಡತನದ ಬಗ್ಗೆ, ಪಾವರ್ಟಿ ಬಗ್ಗೆ ಏನಂತಂದ್ರೆ ಡಿಸ್ಕಷನ್ ಮಾಡ್ತಿದ್ದೀವಿ. ಈ ಬಡತನದ ಮುಂದುವರೆದ ಭಾಗ ನೋಡ್ರಿ. ಬಡತನಕ್ಕೆ ಏನಂತಂದ್ರ ಏನ್ರಿ ಬಡತನ ಅಂದ್ರೆ ಏನಂತೇಳಿ ಹೇಳಿದೆ ನಾನು ನಿಮ್ಗೆ. ನೆಕ್ಸ್ಟ್ ಇವತ್ತಿನ ಈ ಕ್ಲಾಸ್ ಒಳಗ ಬಡತನಕ್ಕೆ ಕಾರಣಗಳು, ಏನೇನ್ ಕಾರಣಗಳು ಇದಾವ್ರಿ, ಬಡತನರಾಗಿ ಉಳ್ಯಾಕ ಏನೇನ್ ಕಾರಣಗಳು ಇದಾವೆ. ಹಾಗಾದ್ರೆ ಈ ಬಡತನಕ್ಕೆ ಕಾರಣಗಳು ಏನೇನಾದವ್ರಿ ಅಂತ ಕೇಳಿದಾಗ ನೋಡ್ರಿ, ನಿಮ್ಗೆ ಆಲ್ರೆಡಿ ಒಂದು ಕ್ವಶನ್ ಆಗ್ಯದರಿ, ಬಡತನಕ್ಕೆ ಮೂಲ ಕಾರಣ ಎಂದರೆ ಏನು ಅಂತೇಳಿ ಕೇಳಿದ. ಇವೆಲ್ಲ ಕೊಟ್ಟಿದ್ರು. ನಿರುದ್ಯೋಗ, ಜನಸಂಖ್ಯೆಯಲ್ಲಿ ಹೆಚ್ಚಳ, ಬಂಡವಾಳ ಕೊರತೆ ಅಂತೇಳಿ ಕೊಟ್ಟಿದ್ದ. ಆಕ್ಚುಲಿ ಬಡತನಕ್ಕೆ ಅತಿ ಮುಖ್ಯವಾದ ಕಾರಣವೇ ಏನಾಗಿದೆ? ಕೊರತೆ ಆಗಿದೆ. ಕೊರತೆ ಏನಂತಂದ್ರ ಬಡತನಕ್ಕೆ ಅತಿ ಮುಖ್ಯ ಕಾರಣವಾಗಿದೆ. ಡೈರೆಕ್ಟ್ ಕ್ವಶನ್ ಕೊಟ್ಟಿರ್ತಾನೆ ನಿಮ್ಗೆ. ಬಹಳಷ್ಟು ಜನ ನಿರುದ್ಯೋಗಿಗಳು ಅಂತೇಳಿ ಹಾಕಿರ್ತಾರೆ, ನಿರುದ್ಯೋಗ ಅಂತೇಳಿ ಹಾಕಿರ್ತಾರೆ. ಇನ್ನು ಕೆಲವೊಬ್ಬರು ಏನಂತಂದ್ರೆ ಬಂಡವಾಳ ಕೊರತೆ ಅಂತೇಳಿ ಹಾಕ್ಬಿಡ್ತಾರೆ. ಅದೆಲ್ಲ ನಮಗೆ ಸಂಬಂಧ ಇಲ್ಲ. ಬಡತನಕ್ಕೆ ಮೂಲ ಕಾರಣ ಅಂತಂದ್ರೆ ಕೊರತೆ. ಬಂಡವಾಳ ಕೊರತೆ ಆಗಿರ್ಬೋದು, ಉದ್ಯೋಗದ ಕೊರತೆ ಆಗಿರ್ಬೋದು, ಸಂಪನ್ಮೂಲಗಳ ಕೊರತೆ ಆಗಿರ್ಬೋದು, ಓಕೆ, ಶಿಕ್ಷಣದ ಕೊರತೆ ಆಗಿರ್ಬೋದು. ಒಟ್ಟಿನಲ್ಲಿ ಕೊರತೆ ಏನಂತಂದ್ರ ಬಡತನಕ್ಕೆ ಏನಂತಂದ್ರ ಅತಿ ಮುಖ್ಯವಾಗಿರುವಂತ ಕಾರಣ ಆಗಿರುವುದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇನ್ನು ಬೇರೆ ಬೇರೆ ಕಾರಣಗಳು ಏನೇನಾದವ್ರಿ ಬಡವರಾಗ ಕಾರಣಗಳು ಇದಾವೆ ಅಂತಂದ್ರ, ಒಂದೇದು ನಿರುದ್ಯೋಗ. ಈ ನಿರುದ್ಯೋಗ ಮತ್ತು ಬಡತನ ಏನಂತಂದ್ರ ನೇರವಾದ ಸಂಬಂಧ ಇದೆ ಎರಡಕ್ಕೂ. ನಿರುದ್ಯೋಗ ಇದ್ರ ಬಡತನ ಇರ್ತದ, ಬಡತನ ಇದ್ರ ನಿರುದ್ಯೋಗ. ಈಗ ಬಹಳಷ್ಟು ಜನ ಏನಂತಂದ್ರ, ಈಗ ಯುವ ನಿರುದ್ಯೋಗಿಗಳು, ನೀವೆಲ್ಲ ನಾನು ಹೇಳ್ತೀನಿ ನಿರುದ್ಯೋಗ ಅಂದ್ರೆ ಏನು. ಯುವ ನಿರುದ್ಯೋಗಿಗಳು, ಕೆಲವೊಬ್ಬರು ಏನಂತಂದ್ರ ದಾರಿ ತಪ್ಪಿದ ನಿರುದ್ಯೋಗಿಗಳು ಇರ್ತಾರೆ. ಇನ್ನು ಕೆಲವೊಬ್ಬರು ಏನಂತಂದ್ರ ವಿದ್ಯಾವಂತ ನಿರುದ್ಯೋಗಿಗಳು. ನೀವು ವಿದ್ಯಾವಂತ ನಿರುದ್ಯೋಗಿ ಅಂತೇಳಿ ಎಲ್ಲಿ ತನ ಅನಿಸ್ಕೊಳ್ತೀರಿ ಅಂತಂದ್ರ, ಎಲ್ಲಿ ಮಟ್ಟ ನಿಮಗೆ ಜಾಬ್ ಸಿಗಂಗಿಲ್ಲಲ್ಲ, ಎಲ್ಲಿ ತನ ಜಾಬ್ ಸಿಗಂಗಿಲ್ಲಲ್ಲ ಅಲ್ಲಿ ಮಟ್ಟ ನೀವು ಏನಂತಂದ್ರ ವಿದ್ಯಾವಂತ ನಿರುದ್ಯೋಗಿಗಳೇ ಆಗಿರ್ತೀರಿ. ರೈಟ್. ಹಾಗಾದ್ರ ನೆಕ್ಸ್ಟ್ ಬರೋದು ಏನಂತಂದ್ರ ನಿರುದ್ಯೋಗ ಇದು ಅತಿ ಮುಖ್ಯ ಕಾರಣ ಅಂತೇಳಿ ಹೇಳ್ಬಹುದು. ಬಡತನಕ್ಕೆ ಅತಿ ಮುಖ್ಯ ಕಾರಣ ಏನಂತ ಕೇಳಿದ್ರ ನಿರುದ್ಯೋಗ ಅಂತೇಳಿ ಹೇಳ್ತೀವಿ. ಎರಡನೇದು ಏನಂತಂದ್ರ ಜನಸಂಖ್ಯೆಯಲ್ಲಿ ಹೆಚ್ಚಳ. ನೋಡ್ರಿ, ಜನಸಂಖ್ಯೆಯಲ್ಲಿ ಅತಿ ತೀವ್ರಗತಿಯಲ್ಲಿ ಹೆಚ್ಚಳ. ನೋಡ್ರಿ, ನಮ್ಮ ದೇಶ ಒಳಗೆ ಏನಂತಂದ್ರ ಹೇಳ್ಬೇಕಂತಂದ್ರ ಸ್ವಾತಂತ್ರ್ಯ ದಿನ ಗೊತ್ತಾ ನಿಮ್ಗೆ? ಸ್ವಾತಂತ್ರ್ಯ ದಿನ ಆಗಿರ್ಬೋದು, ಜನವರಿ 1ನೇ ತಾರೀಕು ಗೊತ್ತಾ ನಿಮ್ಗ? ನ್ಯೂ ಇಯರ್ ದಿನ ಏನಂತಂದ್ರ ಒಂದೇ ದಿನ ಏನಂತಂದ್ರ 63,000 ಪಾಪುಗಳು ಹುಟ್ಟಿದಾವೆ. ನೋಡಿ ಹೆಂಗ್ ಬೆಳಿತಿರ್ಬೇಕು. 63,000 ಏಕಕಾಲದಲ್ಲಿ ಒಂದು ದೇಶದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗ್ತದ ಅಂತಂದ್ರ ಎಷ್ಟರ ಮಟ್ಟಿಗೆ ಅಂತಂದ್ರೆ ಜನಸಂಖ್ಯೆ ಬೆಳವಣಿಗೆ ಆಗ್ತಿರಬಹುದು ನಮ್ಮ ದೇಶದಲ್ಲಿ. ಸೊ ಜನಸಂಖ್ಯೆಯಲ್ಲಿ ಹೆಚ್ಚಳ, ಕಾಂಪಿಟೇಷನ್ ಜಾಸ್ತಿ ಆಗ್ಯದ. ನಿಮ್ಗೆ ಇದರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಬಡವರಾಗ ಕಾರಣ ಇದು ಒಂದೈತಿ. ನೆಕ್ಸ್ಟ್ ಬಂಡವಾಳದ ಕೊರತೆ. ನಿಮ್ ಕಡೆ ಏನಂತಂದ್ರೆ ಕ್ಯಾಪಿಟಲ್ ಏನಂತಂದ್ರ ಡೆಫಿಸಿಟ್ ಇರಬಹುದು. ಕ್ಯಾಪಿಟಲ್ ಡೆಫಿಸಿಟ್ ಅಂತಂದ್ರೆ ಬಂಡವಾಳದ ಕೊರತೆ ಇರಬಹುದು. ನಿಮ್ ಕಡೆ ಬಂಡವಾಳ ಇಲ್ಲದೆ ಇರೋದು. ನಿಮ್ ಕಡೆ ದುಡ್ಡಿದ್ರೆ ನೀವ್ಯಾಕ್ರಿ ಬಡವರಾಗ್ತೀರಿ? ಯಾವ್ದಾರ ಒಂದ್ ಏನಂತಂದ್ರೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಸೊ ಅದಕ್ಕೆ ಏನಂತಂದ್ರ ಬಂಡವಾಳದ ಕೊರತೆ ಇದು ಕೂಡ ಏನಂತಂದ್ರೆ ಬಡವರಾಗಕ್ಕೆ ಏನಂತಂದ್ರೆ ಕಾರಣ. ನೆಕ್ಸ್ಟ್ ಸಂಪನ್ಮೂಲಗಳ ಅದಕ್ಷ ಬಳಕೆ. ಸಂಪನ್ಮೂಲಗಳು ಏನಂತಂದ್ರ ದಕ್ಷವಾಗಿ ಬಳಕೆ ಆಗ್ತಿಲ್ಲ. ಸಂಪನ್ಮೂಲಗಳ ಅದಕ್ಷ ಬಳಕೆ ಸಹ ಏನಂತಂದ್ರ ಬಡತನಕ್ಕೆ ಇದು ಒಂದು ಕೂಡ ಏನಂತಂದ್ರೆ ಪ್ರಮುಖ ಕಾರಣ ಆಗಿದೆ ಅಂತೇಳಿ ಹೇಳ್ಬಹುದು. ಓಕೆ, ಎಲ್ರಿಗೂ ಸಂಪನ್ಮೂಲಗಳು ಸದ್ಬಳಕೆ ಆಗ್ತಿದೆನಾ? ಎಲ್ರಿಗೂ ಸಮಾನವಾಗಿ ಬಳಕೆ ಆಗ್ತದ ಸಂಪನ್ಮೂಲಗಳು? ನಮ್ಮ ದೇಶದಲ್ಲಿ ಅಂತೂ ಇಲ್ಲೇ ಇಲ್ಲ. ಸಂಪನ್ಮೂಲಗಳು ಏನಂತಂದ್ರೆ ದಕ್ಷವಾಗಿ ನಮ್ಮ ದೇಶದಲ್ಲಿ ಏನಂತಂದ್ರೆ ಬಳಕೆ ಆಗಕ್ಕೆ ಏನಂತಂದ್ರೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ಅನಕ್ಷರತೆ. ಎಸ್, ಬಡತನಕ್ಕೆ ಏನಂತ ಮೇನ್ ಕಾರಣ ಏನಂತಂದ್ರೆ ಅನಕ್ಷರತೆ ಕೂಡ ಕಾರಣ ಆಗ್ತದ. ಯಾಕಂದ್ರ ಸರ್ ನಾನು ಓದಿಲ್ಲ ಬರ್ದಿಲ್ರಿ ಸರ್, ನಾನು ಆದ್ರೂ ಕೂಡ ನನಗೆ ಏನಂತಂದ್ರ 80,000 ರೂಪಾಯಿ ಸ್ಯಾಲ್ರಿ ತಗೋತೀನ್ರಿ ನಾನು ಅನ್ನೋರು ಯಾರಾದ್ರಿ? ನೀ ಸ್ವಂತ ಬಿಸ್ನೆಸ್ ಗ್ಯಾರೇಜ್ ಮಾಡ್ಕೊಂಡು ಪಾನ್ ಶಾಪ್ ಹಾಕೊಂಡು ದುಡಿಯೋದಲ್ಲ. ಇನ್ನೊಬ್ಬರ ಹತ್ರ ಏನಂದ್ರೆ ಕೆಲಸಕ್ಕೆ ಹೋಗ್ಬೇಕು, ನಾನು ಏನು ಓದಿಲ್ಲ ಬಿಟ್ಟಿಲ್ರಿ, ನನಗೆ 80,000 ಸ್ಯಾಲ್ರಿ ಕೊಡ್ತಾರೆ ನನಗೆ ಅನ್ನೋರು ಯಾರಾದ್ರಿ? ಅಂಥವ್ರು ಯಾರು ಇಲ್ಲ ನಮ್ಮ ದೇಶ ಒಳಗಂತೂ ಇಲ್ಲ. ಅಂಥದ್ದು ಏನು ಸ್ಯಾಲ್ರಿ ಕೊಡಂಗಿಲ್ಲ. ಸೊ ಅನಕ್ಷರತೆ. ನಿಮಗೆ ಓದಾಕ್ ಬರ್ಯಾಕ್ ಬಂದ್ರೆ ಮಾತ್ರ ನೀವು ಏನಂತಂದ್ರ ಏನಾಗಿರ್ತೀರಿ? ನೀವು ಉದ್ಯೋಗಿಗಳು ಆಗಿರ್ತೀರಿ ಅಂತೇಳಿ ಹೇಳ್ಬಹುದು. ಹಂಗಂತೇಳಿ ಅಂತಂದ್ರೆ ಓದ್ಲಾಕ್ ಬರಕ್ ಬರ್ಲಾರ್ದವ್ರು ಅವ್ರು ಏನ್ ನಿರುದ್ಯೋಗಿಗಳಾಗಿ ಉಳಿದಾರೆ ಅನ್ಸರ್? ಇಲ್ಲ, ಉದ್ಯೋಗಿಗಳು ಆಗ್ಬಹುದು. ಬಟ್ ಏನಂತಂದ್ರೆ ಅಷ್ಟೊಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಏನಂತಂದ್ರ ಟಾಪ್ ಆಗಿರಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಏನಂತಂದ್ರ ಬೆಲೆಗಳಲ್ಲಿ ಏರಿಕೆ. ಸರ್, ಬೆಲೆಗಳ ಏರಿಕೆಗೂ ಮತ್ತು ಬಡತನಗಿರಿ ಯಾವ ರೀತಿ ಸಂಬಂಧ ಇದೆ ಅಂತೇಳಿ ಕೇಳ್ತಾರೆ ಕೆಲವೊಬ್ರು. ನೋಡ್ರಿ, ನೀವೊಂದು 10,000 ರೂಪಾಯಿ ದುಡಿಯತ್ತಮ್ಮ, ನೀವು
10,000 ರೂಪಾಯಿ ದುಡಿತಿದೆ ಅಂತಂದ್ರೆ ನಿನ್ನ ಅರ್ನ್ ಎಷ್ಟಿತ್ತು, 10,000 rupees ಇತ್ತು. ಮೊದಲು ನೀನ್ ಏನಂತಂದ್ರೆ ನಿನ್ ಖರ್ಚು ವೆಚ್ಚಗಳು ಎಷ್ಟಾಗ್ತಿತ್ತು, 3,000 ರೂಪಾಯಿ ಆಗ್ತಿತ್ತು. 3,000 ಈಗ ಒಂದು 5 ವರ್ಷದಿಂದ 3,000 ಒಳಗೆ ನಿಂದು ರೂಮ್ ರೆಂಟು, ನಿಂದು ಊಟ ಎಲ್ಲ ಮುಗಿತಿತ್ತು. 7,000 ಸೇವಿಂಗ್ ಆಗ್ತಿತ್ತು ನಿಂದು. ಈಗ ನೋಡಿದ್ರೆ 3,000 ಒಳಗೆ ಏನೂ ಆಗಂಗಿಲ್ಲ, ಜಾತ್ರೆ ಆಗ್ಬಿಡ್ತೈತಿ. ಸೊ ಅದಕ್ಕೆ ಏನಂತಂದ್ರೆ ನಿಮ್ ಖರ್ಚು ಏನಷ್ಟು 7,000 ಆಗತ್ತಿತ್ತು ಮಂತ್ಲಿ ಅಂತ ತಿಳ್ಕೊ. 7,000 ಮೊದಲ 7,000 ಸೇವಿಂಗ್ ಇರ್ತಿತ್ತು ನಿಂದ, ಈಗ ಉಲ್ಟಾ ಆಯ್ತು. ಬರೀ 3,000 ಮಾತ್ರ ಸೇವಿಂಗ್ ಉಳಿದ್ರ 3,000 ಏನ್ ಮಾಡಕ್ ಆಗ್ತದ್ರಿ? ಇತ್ತಾಗ ತಂದೆ ತಾಯಿ ನೋಡ್ತೀವೋ, ನಾಳೆ ಜಾಬ್ ಆತಂದ್ರೆ ತಂದೆ ತಾಯಿ ನೋಡ್ತೀವೋ, ಇತ್ತಾಗ ನಿನ್ ಜೀವನ ನೋಡ್ಕೊಳ್ತೀವೋ, ಏನು ಮಾಡಕ್ ಆಗಂಗಿಲ್ಲ. ಇತ್ತಾಗ ಸಾಯಕ್ಕೂ ಆಗಂಗಿಲ್ಲ, ಇತ್ತಾಗ ಬದುಕಾಗೂ ಆಗಂಗಿಲ್ಲ. ಸೊ ಅದಕ್ಕೆ ಏನಂತಂದ್ರ ಈಗ ಯಾವ್ದಾರ ಒಂದು ನೌಕರಿ ಇದ್ರ ಸಾಕು ಮಾರಾಯ ಅಂತೇಳಿ ಅಂತಿರ್ತೀರಿ ನೀವು. ಬಟ್ ನಾಳೆ ಏನಂತಂದ್ರ ಬಹಳ ಕ್ರಿಟಿಕಲ್ ಆಗ್ಬಿಡ್ತಿದ್ರಿ ಲೈಫ್. ಓಕೆ, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಕೆಲವೊಂದು ಆಸೆ ಆಕಾಂಕ್ಷೆಗಳು ಇರ್ತವೆ. ಎಲ್ಲ ಕಾಂಪ್ರಮೈಸ್ ಲೈಫ್ ರೀ. ಇಷ್ಟು ದಿನ ಏನಂತಂದ್ರೆ ಕಾಂಪ್ರಮೈಸ್ ಮಾಡ್ಕೊಂಡು ಏನಂದ್ರೆ ಜೀವನ ಕಳ್ಕೊಂಡು ಬಂದಿರಿ. ಈಗ ಮತ್ತೆ ಮುಂದೆ ಕೂಡ ಏನು ಮಾಡ್ಬೇಕಾಗ್ತದ, ಮತ್ತೆ ಕಾಂಪ್ರಮೈಸ್ ಲೈಫ್ ಅನ್ನ ಲೀಡ್ ಮಾಡ್ಬೇಕಾಗ್ತದ. ಕಾಂಪ್ರಮೈಸ್ ಅಂತಂದ್ರೆ ಏನೋ ಒಂದು ಆಸೆ ಆಕಾಂಕ್ಷೆಗಳು ಬರ್ತವೆ, ಬಟ್ ಯಾವುದೇ ಆಸೆ ಆಕಾಂಕ್ಷೆಗಳೇನಂದ್ರೆ ಈಡೇರಿಸ್ಕೊಳಕ್ ಆಗದೆ ಇರಬಹುದು ನಿಮಗ. ಓಕೆ, ಸೊ ಅದಕ್ಕೆ ಏನಂತಂದ್ರೆ ಈ ಓದಾತಿರಿ ಏನಂತಂದ್ರೆ ತಿಂದ್ರ ಏನಾರ ಈಗ ತುಪ್ಪನೇ ತಿಂದ್ಬಿಡ್ರಿ. ಈಗ ತುಪ್ಪ ತಿನ್ನೋದು ಅರ್ಥ ಏನಂತಂದ್ರ ಚಲೋ ಪೋಸ್ಟ್ ಹೊಡೆದ್ ಬಿಡ್ರಿ ಒಂದ್ಸಲ. ಸರ್ ಎಲ್ರು ಚಲೋ ಪೋಸ್ಟ್ ಹೊಡೆದ್ರ ಮತ್ತು ಸಣ್ಣ ಪೋಸ್ಟ್ ಯಾರು ಹೊಡ್ಬೇಕ್ರಿ? ಮಾಡೋ ಟ್ರೈ ಮಾಡ್ಬೇಕ್ರಿ ಅಪ್ಪ, ಆಗದಾಗ್ತೈತೆ ಅದು. ನೆಕ್ಸ್ಟ್ ಏನಂದ್ರೆ ಆದಾಯ ಅಸಮಾನ ಹಂಚಿಕೆ. ನೆಕ್ಸ್ಟ್ ಏನಂದ್ರ ಪ್ರಾಕೃತಿಕ ವಿಕೋಪ ಅಂತೇಳಿ. ಓಕೆ, ಪ್ರಾಕೃತಿಕ ವಿಕೋಪ ಸಹ ಏನಂತಂದ್ರ ಬಡತನಕ್ಕೆ ಕಾರಣ ಅಂತೇಳಿ ಹೇಳ್ತೀವಿ. ಪ್ರಾಕೃತಿಕ ವಿಕೋಪಕ್ಕೆ ಬಡತನಕ್ಕೆ ಏನ್ರಿ ಸಂಬಂಧ ಅಂತಂದ್ರ, ಪ್ರಾಕೃತಿಕ ವಿಕೋಪಗಳು ಅಂತಂದ್ರೆ ಫ್ಲಡ್ ಆಗ್ಬೋದು, ಬರಗಾಲ ಆಗ್ಬೋದು, ಭೂಕಂಪ ಆಗ್ಬೋದು. ಇವುಗಳಿಂದೆಲ್ಲ ನಿಮ್ದು ಏನಂದ್ರೆ ಬೆಳೆ ನಾಶ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಕಟ್ಟಡಗಳು ಏನಂತಂದ್ರೆ ಬಿದ್ದು ಹೋಗ್ಬೋದು. ಈಗ ಏನಂತಂದ್ರ ಉತ್ತರ ಕರ್ನಾಟಕ ಒಳಗೆ ಲಾಸ್ಟ್ ಇಯರ್ 1-2 years ಬ್ಯಾಕ್ ಏನಂತಂದ್ರ ಕಂಟಿನ್ಯೂ ಏನಂತಂದ್ರ 15 ದಿನ ಫ್ಲಡ್ ಬಂದಿದ್ರಿ. ಫ್ಲಡ್ ಬಂದು ಎಲ್ಲ ಏನಂತಂದ್ರ ಅವ್ರ ಬೆಳೆಗಳು ಏನಂತಂದ್ರೆ ಕೊಚ್ಕೊಂಡು ಹೋಗಿದ್ವು. ಬಹಳಷ್ಟು ಏನಂತಂದ್ರೆ ರೈತರಿಗೆ ಏನಂತಂದ್ರ ಬೆಳೆದಿರುವಂತ ಬೆಳೆಗಳು ನಾಶ ಆಗಿದ್ದು, ಎಷ್ಟೋ ಮನೆಗಳು ಏನಂತಂದ್ರ ಬಿದ್ದು. ಸೊ ಎಷ್ಟು ಅವೆಲ್ಲ ಏನಂತಂದ್ರ ರೀಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಅವ್ರ ಸೇವಿಂಗ್ ಎಲ್ಲ ಹೋಗ್ಬಿಡ್ತಾವೆ. ಅವ್ರು ಮತ್ತೇನಂತಂದ್ರೆ ಬಡವರಾಗಿ ಉಳಿದು ಬಿಡ್ತಾರೆ. ಸೊ ಇದು ಕೂಡ ಏನಂತಂದ್ರೆ ಬಡತನಕ್ಕೆ ಕಾರಣ, ಪ್ರಾಕೃತಿಕ ವಿಕೋಪಗಳು. ನೆಕ್ಸ್ಟ್ ಅತಿಯಾದ ಏನಂತಂದ್ರೆ ಕೃಷಿಯ ಮೇಲಿನ ಅವಲಂಬನೆ. ಎಸ್, ಅತಿಯಾದ ಕೃಷಿ ಮೇಲಿನ ನಮ್ಮಲ್ಲಿ ಏನಂತಂದ್ರೆ ಅವಲಂಬನೆ ಆಗ್ಬಿಟ್ಟಾರ ಮಾನವರು. ಸೊ ಭಾರತ ದೇಶದಲ್ಲಿ ಅತಿಯಾಗಿ ಕೃಷಿ ಮೇಲೆ ಅವಲಂಬನೆ ಆಗ್ಬಿಡ್ತಾರೆ. ಅತಿಯಾಗಿ ಕೃಷಿ ಮೇಲೆ ಅವಲಂಬನೆ ಆಗಿದ್ದರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರ ಆಟೋಮೆಟಿಕ್ ಆಗಿ ಏನಂತಂದ್ರ ಈಗ ನಮ್ ಕೃಷಿ ಅಂತದ್ದು ಕೃಷಿ ಐತಿ, ನಿಮ್ಗೆ ಗೊತ್ತೈತಿ. ಮಾನ್ಸೂನ್ ಮಾರುತಗಳ ಜೊತೆ ಆಡುವಂತ ಜೂಜಾಟ ಅವನು. ಮಾನ್ಸೂನ್ ಜೊತೆ ಏನಂತಂದ್ರೆ ಗ್ಯಾಮ್ಲಿಂಗ್ ಆಡ್ತಿರ್ತಾರಪ್ಪ ರೈತರು. ಬಂದ್ರೆ ಬರ್ಬೋದು ಬೆಳೆ, ಇಲ್ಲ ಅಂದ್ರೆ ಇಲ್ಲ. ಸೊ ಅದಕ್ಕೆ ಏನಂತಂದ್ರೆ ಅತಿಯಾದ ಕೃಷಿ ಮೇಲೆ ಅವಲಂಬನೆ ಆಗಿದ್ದರಿಂದ ಏನಂತಂದ್ರೆ ಇದು ಕೂಡ ಏನಂತಂದ್ರ ಬಡತನಕ್ಕೆ ಕಾರಣ. ಒಬ್ಬ ರೈತ ಏನಂತಂದ್ರ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಹೊಲದಾಗ ದುಡಿದು ಏನಂತಂದ್ರ ಓಕೆ ಒಂದ್ ವರ್ಷ ಎಲ್ಲ ಏನಂತಂದ್ರೆ ಕಷ್ಟಪಟ್ಟು ಒಂದ್ 50,000 ಏನಂತಂದ್ರೆ ಎಕ್ಸ್ಪೆಂಡಿಚರ್ ಮಾಡಿರ್ತಾನೆ ಆ ಹೊಲಕ್ಕೆ. ಅಂತಂದ್ರೆ ಕಳಿ ತಗ್ಸಕ್ಕೆ ಮತ್ ರಸಗೊಬ್ಬರ ಹಾಕಕ್ಕ, ಪ್ರತಿ ಒಂದು ಕ್ರಿಮಿ ಕೀಟನಾಶಕಗಳನ್ನ ನೋಡ್ಯಾಕ ಒಂದ್ 50,000 ರೂಪಾಯಿ ಖರ್ಚು ಮಾಡಿರ್ತಾನೆ. ನೋಡಿದ್ರೆ ಇನ್ಕಮ್ ಏನಂತಂದ್ರೆ 60,000 ರೂಪಾಯಿ ಇನ್ಕಮ್ ಆಗ್ತದ್ರಿ 1 year ಅವ್ನ ಬೆಳೆ. ಅವ್ನು ಬದುಕಬೇಕು ಸಾಯ್ಬೇಕು 60,000 ಒಳಗೆ. ನಿಮ್ ತಂದೆ ತಾಯಿ ಬಗ್ಗೆನೂ ಸ್ವಲ್ಪ ಕನ್ಸರ್ನ್ ಇಟ್ಕೊಳ್ರಿ. ಓಕೆ, ಏನಾಗ್ಬೋದಪ್ಪ 50,000 - 60,000 ಒಳಗೆ ಏನು ಮಾಡೋಕ್ಕಾಗಿಲ್ಲ. ಇನ್ನು ಕೆಲವೊಬ್ಬರು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡತ್ತೀನಿ, ನಾನು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡತ್ತೀನಿ. ಅಲ್ಲಿ ಸೌತ್ ಕರ್ನಾಟಕ ಹೋದ್ರೆ ನಿಮ್ದು ಏನಂತಂದ್ರೆ ತೋಟಗಾರಿಕಾ ಬೆಳೆಗಳನ್ನು ಬೆಳಿತೀರಿ, ನೀವು ಕಮರ್ಷಿಯಲ್ ಕ್ರಾಪ್ಸ್ಗಳನ್ನು ಬೆಳಿತೀರಿ, ನೀವು ಸಾವುಕಾರ ಅದಿರಪ್ಪ ಒಪ್ಕೊಳ್ಳೋಣ. ಬಟ್ ನಮ್ಮ ಕಲಬುರ್ಗಿ, ಯಾದಗಿರಿ ಆ ಕಡೆ ಏನಂತಂದ್ರೆ ರಾಯಚೂರು ಆ ಸೈಡ್ ಬಂದ್ರೆ ಭಾಳ ಕ್ರಿಟಿಕಲ್ ಇದೆ ರೀ ನಮ್ಮ ಲೈಫ್. ಏನು ಇರಂಗಿಲ್ಲ, ಒಣ ಬೇಸಾಯ. ಓಕೆ, ಇದೇನಂತಂದ್ರೆ ಗೊತ್ತಿರಬೇಕು. ಬಡತನಕ್ಕೆ ಇವೆಲ್ಲ ಕಾರಣಗಳು ಇರ್ತಾವ್ರಿ. ಇವೆಲ್ಲ ಕಾರಣಗಳಿಂದ ಏನಂತಂದ್ರ ಬಡತನ ಸಂಭವಿಸ್ತದ. ಓಕೆ, ನೆಕ್ಸ್ಟ್ ಏನಂತಂದ್ರ ಬಡತನದ ವಿಧಗಳು, ಟೈಪ್ಸ್ ಆಫ್ ಪಾವರ್ಟಿ. ಎಷ್ಟು ಟೈಪ್ಸ್ ಅದಾವ ಅಂತ ಕೇಳಿದ್ರ 2 ಟೈಪ್ಸ್ ಇರೋದನ್ನ ನಾವು ನೋಡ್ತೀವಿ. ಒಂದ್ ಏನಂತಂದ್ರ ರಿಲೇಟಿವ್ ಪಾವರ್ಟಿ, ಇನ್ನೊಂದು ಯಾವ್ದು ಅಂತಂದ್ರ ಅಬ್ಸಲ್ಯೂಟ್ ಪಾವರ್ಟಿ ಅಂತ ಕರಿತೀವಿ. ಯಾವ ಪಾವರ್ಟಿ? ಅಬ್ಸಲ್ಯೂಟ್ ಪಾವರ್ಟಿ. 2 ಟೈಪ್ಸ್ ಬರುತ್ತೆ ರೀ, ಅಬ್ಸಲ್ಯೂಟ್ ಪಾವರ್ಟಿ ಅಂಡ್ ರಿಲೇಟಿವ್ ಪಾವರ್ಟಿ. ಸಾಪೇಕ್ಷ ಬಡತನ ಮತ್ತು ನಿರಪೇಕ್ಷ ಬಡತನ ಅಂತೇಳಿ 2 ವಿಧಗಳು ಬರ್ತವೆ. ಹಾಗಾದ್ರೆ ಒಂದೇದು ಯಾವುದು ಅಂತಂದ್ರೆ ಸಾಪೇಕ್ಷ, ರಿಲೇಟಿವ್ ಪಾವರ್ಟಿ. ಹಾಗಾದ್ರೆ ರಿಲೇಟಿವ್ ಪಾವರ್ಟಿ ಎಲ್ಲಿಪ್ಪ ಅಂದ್ರೆ ಇದು ಶ್ರೀಮಂತ ದೇಶಗಳಲ್ಲಿ ಕಂಡು ಬರ್ತಾವ್ರಿ. ಇದು ಎಲ್ಲಿ? ಶ್ರೀಮಂತ ದೇಶಗಳಲ್ಲಿ ಕಂಡು ಬರುತ್ತೆ. ಶ್ರೀಮಂತ ದೇಶಗಳಲ್ಲಿ ರಿಲೇಟಿವ್ ಪಾವರ್ಟಿ ಕಂಡು ಬಂದ್ರ ಇದು ಎಲ್ಲಿ ಕಂಡು ಬರ್ತದಪ್ಪ? ನಿರಪೇಕ್ಷ ಬಡತನ ಅಂತಂದ್ರ ಹಿಂದುಳಿದ ಮತ್ತು ಮುಂದುವರಿಯುತ್ತಿರುವಂತ ದೇಶಗಳಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರ್ತೈತಿ ಇದು? ಹಿಂದುಳಿದ
ಹಿಂದುಳಿದ ಮತ್ತು ಮುಂದುವರಿಯುತ್ತಿರುವಂತಹ ದೇಶಗಳಲ್ಲಿ ಕಂಡುಬರುತ್ತೆ. ವರೆಯುತ್ತಿರುವ ದೇಶಗಳಲ್ಲಿ ಕಂಡುಬರುತ್ತೆ. ಈ ಸಾಪೇಕ್ಷ ಬಡತನ ಅಂತಂದ್ರ ಡೆವಲಪ್ಡ್ ಕಂಟ್ರಿ ಒಳಗೆ ನೋಡ್ತೀವಿ ನಾವು. ಇನ್ನು ನಿರಪೇಕ್ಷ ಅಂತಂದ್ರ ಡೆವಲಪಿಂಗ್ ಕಂಟ್ರಿ ಅಂಡ್ ನಾನ್ ಡೆವಲಪ್ಡ್ ಕಂಟ್ರಿ ಒಳಗ, ಓಕೆ, ನಾನ್ ಡೆವಲಪ್ಮೆಂಟ್ ಕಂಟ್ರಿಗಳಲ್ಲಿ ಏನಂತಂದ್ರೆ ಕಂಡು ಬರ್ತದೆ. ನಾನ್ ಡೆವಲಪ್ಮೆಂಟ್ ಕಂಟ್ರೀಸ್ ಅಲ್ಲಿ ಇದು ಏನಂತಂದ್ರೆ ಡೆವಲಪ್ಡ್ ಕಂಟ್ರಿಯಲ್ಲಿ ಇವುಗಳು ಕಂಡು ಬರ್ತವೆ. ಸರಿ, ಎರಡು ಏನ್ರಿ ವ್ಯತ್ಯಾಸ? ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಬಹಳಷ್ಟು ಎಕ್ಸಾಮ್ ಒಳಗ ನೋಡಿ ನಾನು ಇದರ ಬಗ್ಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಈ ರಿಲೇಟಿವ್ ಪಾವರ್ಟಿ ಮತ್ತು ಅಬ್ಸಲ್ಯೂಟ್ ಪಾವರ್ಟಿ ಮೇಲೆ ಬಹಳಷ್ಟು ಎಕ್ಸಾಮ್, ಟೈಪ್ಸ್ ಆಫ್ ಪಾವರ್ಟಿ ಮೇಲೆ ಬಹಳಷ್ಟು ಎಕ್ಸಾಮ್ ಮೇಲೆ ಏನಂತಂದ್ರೆ ಕೇಳಿರುವುದನ್ನು ನಾವು ನೋಡ್ತೀವಿ. ನೋಡ್ರಿ, ಈ ಶ್ರೀಮಂತ ದೇಶಗಳಲ್ಲಿ ಹೆಂಗ್ರಿ ಸರ ಅಂತ ಕೇಳಿದ್ರ, ಹೆಚ್ಚು ಆದಾಯವನ್ನು ಹೊಂದಿದವರಿಗೆ ಹೋಲಿಸಿದ್ರೆ ಕಡಿಮೆ ಆದಾಯವನ್ನು ಹೊಂದಿದವರು ಏನಾಗಿರ್ತಾರೆ? ತುಲನಾತ್ಮಕವಾಗಿ ಬಡವರಾಗಿರುತ್ತಾರೆ. ಅದನ್ನೇ ಏನಂತ ಕರೀತಾರೆ? ಸಾಪೇಕ್ಷ ಬಡತನ ಅಂತೇಳಿ ಕರೀತಾರೆ. ಇಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ. ಯಾರ್ಯಾರು? ಎ, ಇನ್ನೊಬ್ಬರು ಇರ್ತಾನೆ ಬಿ, ಮತ್ತೊಬ್ಬನು ಯಾರಿರ್ತಾನೆ? ಸಿ, ಮತ್ತೊಬ್ಬನಿರ್ತಾನೆ ಡಿ. ಎ ಬಿ ಸಿ ಡಿ 3 ಜನ ಫ್ರೆಂಡ್ಸ್. ಎ ಬಿ ಸಿ ಡಿ ಅಲ್ಲಿ ನೋಡಿದಾಗ ಎ ಆಸ್ತಿ ಮೌಲ್ಯ ಇರ್ತಿದ್ರಿ 5 ಕೋಟಿ. ಎಷ್ಟು ಕೋಟಿ? 5 ಕೋಟಿ. ಬಿ ಆಸ್ತಿ ಮೌಲ್ಯ ಇರ್ತದ್ರಿ 1 ಕೋಟಿ. ಓಕೆ, ಸಿ ದ 10 ಕೋಟಿ. ಓಕೆ, ಡಿ ದ 20 ಕೋಟಿ ಅಂತ ತಿಳ್ಕೊಳ್ರಿ. ಈ 4 ಜನ ಏನಂತಂದ್ರೆ ಎ ಬಿ ಸಿ ಡಿ ಏನಂತಂದ್ರೆ ಕೋಟ್ಯಾಧೀಶರು. ಇವ್ರು 4 ಜನ ಕೋಟ್ಯಾಧೀಶರು ಇರ್ತಾರೆ. ಸೊ ಇವ್ರು 4 ಜನ ಆಸ್ತಿ ಮೌಲ್ಯ ಕಂಪೇರ್ ಮಾಡಿದ್ರ ಎ ಬಿ ಸಿ ಡಿ ಈ 4 ಮಂದಿ ಏನಂತಂದ್ರ ಇನ್ಕಮ್ ಏನಂತಂದ್ರ ಕೋಟಿಗಿಂತ ಜಾಸ್ತಿನೇ ಇದೆ. 4 ಜನ ಅಂದ್ರೆ ಶ್ರೀಮಂತರೇ. ಬಟ್ ಈ 4 ಜನ ಕಂಪೇರ್ ಮಾಡಿದ್ರ ತುಲನಾತ್ಮಕವಾಗಿ ಯಾರು? ಬಿ ಏನಾಗಿರ್ತಾನೆ? ಬಡವನು. ಯಾಕಂದ್ರೆ ಬಿ 1 ಕೋಟಿ, ಎ ಇದೆ 5 ಕೋಟಿ, ಡಿ ಇದೆ 20 ಕೋಟಿ, ಸಿ ಇದೆ 10 ಕೋಟಿ. ಅಂದ್ರ ಈ 4 ಜನರಲ್ಲಿ ಕಂಪೇರ್ ಮಾಡಿದ್ರೆ ತುಲನಾತ್ಮಕವಾಗಿ ಯಾರು ಬಡವನಾಗಿರುತ್ತಾನೆ? ಬಿ ಬಡವನಾಗಿರುತ್ತಾನೆ. ಇದನ್ನೇ ಏನಂತ ಕರೀತಾರೆ? ಸಾಪೇಕ್ಷ ಬಡತನ ಅಂತೇಳಿ ಕರೀತಾರೆ. ಹೆಚ್ಚು ಆದಾಯವನ್ನು ಹೊಂದಿದವರಿಗೆ ಹೋಲಿಸಿದರೆ ಕಡಿಮೆ ಆದಾಯವನ್ನು ಹೊಂದಿದವರು ಏನಾಗಿರ್ತಾರೆ? ತುಲನಾತ್ಮಕವಾಗಿ ಬಡವರಾಗಿರುತ್ತಾರೆ. ಇದನ್ನೇ ಏನಂತ ಕರೀತಾರೆ? ಸಾಪೇಕ್ಷ ಬಡತನ ಅಂತೇಳಿ ಕರೀತಾರೆ. ಇದು ಶ್ರೀಮಂತ ದೇಶಗಳಲ್ಲಿ ನೋಡ್ರಿ. ಶ್ರೀಮಂತ ದೇಶಗಳಲ್ಲಿ ಆದಾಯ ಅಸಮಾನತೆ ಏನಿರ್ತದ? ಕಡಿಮೆ ಇರ್ತದ. ಯಾಕಂದ್ರೆ ಎಲ್ಲರೂ ಏನ್ರಿ ಅಲ್ಲಿ ಶ್ರೀಮಂತರೇ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಶ್ರೀಮಂತರೇ ಅಂತೇಳಿ ಕರಿತೀವಿ. ಇದು ನಿಮಗೆ ಏನಂತಂದ್ರ ಗೊತ್ತಿರಬೇಕು. ಓಕೆ, ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಏನಂತಂದ್ರ ನಿರಪೇಕ್ಷ ಬಡತನ, ಅಬ್ಸಲ್ಯೂಟ್ ಪಾವರ್ಟಿ ಅಂತೇಳಿ ಕರಿತೀವಿ. ಯಾವ ಬಡತನ? ಅಬ್ಸಲ್ಯೂಟ್ ಪಾವರ್ಟಿ ಅಂತ ಕರಿತೀವಿ. ಅಬ್ಸಲ್ಯೂಟ್ ಪಾವರ್ಟಿ ಅಂತಂದ್ರೆ ಏನಪ್ಪ? ಯಾವುದಕ್ಕೆ ಅಬ್ಸಲ್ಯೂಟ್ ಪಾವರ್ಟಿ? ನಿರಪೇಕ್ಷ ಬಡತನ ಅಂತಂದ್ರ ಒಬ್ಬ ವ್ಯಕ್ತಿ ತನ್ನ ಕನಿಷ್ಠ ಅಗತ್ಯತೆಗಳನ್ನು ಪಡೆದುಕೊಳ್ಳಲಾಗದೇ ಇರುವ ಒಂದು ಅಸಹಾಯಕ ಸ್ಥಿತಿ ಅಥವಾ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲಾಗದೇ ಇರುವ ಒಂದು ಅಸಹಾಯಕ ಸ್ಥಿತಿಯನ್ನು ಏನಂತ ಕರೀತಾರೆ? ನಿರಪೇಕ್ಷ ಬಡತನ. ಮೂಲಭೂತ ಸೌಕರ್ಯಗಳಂದ್ರೆ ಆಹಾರ, ವಸತಿ, ಬಟ್ಟೆ, ಶಿಕ್ಷಣ, ಮತ್ತೇನೊಂದು ಆರೋಗ್ಯ. ಇವು ಕನಿಷ್ಠ ಅಗತ್ಯತೆಗಳು ರೀ. ನಮ್ಮಂತ ಹಿಂದುಳಿದ ದೇಶಗಳಲ್ಲಿ ಮತ್ತು ಮುಂದುವರಿದ ದೇಶಗಳಲ್ಲಿ ಮತ್ತು ಹಿಂದುಳಿದ ದೇಶಗಳಲ್ಲಿ ಏನಂತಂದ್ರ ಈ ನಿರಪೇಕ್ಷ ಬಡತನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದ್ರಿ. ಓಕೆ, ನಮ್ಮಲ್ಲಿ ಏನಂತಂದ್ರೆ ಕನಿಷ್ಠ ಅಗತ್ಯತೆಗಳು ಎಷ್ಟೋ ಮಂದಿಗೆ ಸಿಗ್ತಿಲ್ಲ. ಇನ್ನು ಆಫ್ರಿಕಾ ಖಂಡಕ್ಕೆ ಹೋಗಣ್ರಿ. ಆಫ್ರಿಕಾ ಖಂಡದಲ್ಲಿ ಏನಂತಂದ್ರೆ ಸೆಂಟ್ರಲ್ ಆಫ್ರಿಕಾ ಖಂಡ ಹೋದ್ರ ಅಲ್ಲಿ ಏನಂತಂದ್ರ 1 ಟೈಮ್ ಪ್ರಾಪರ್ಲಿ ಅಂದ್ರೆ ಊಟ ಮಾಡಕ್ ಆಗಂಗಿಲ್ರಿ ಜನರಿಗೆ ಅಷ್ಟೊಂದು. ಅದಕ್ಕೆ ಅಂದ್ರೆ ಟೊಳ್ಳು ಮಕ್ಕಳು ಹುಟ್ಟುತ್ತಾರೆ. ಮತ್ತೆ ಅಂದ್ರೆ ಗಿಡ್ಡಗ ತಲೆ ದೊಡ್ಡದಾಗಾದ್ರೆ ಕೈಕಾಲು ಸಣ್ಣವಾಗ್ತಾವ. ಕೈಕಾಲು ದೊಡ್ಡವಾದ್ರ ಒಂದು ದೇಹನೇ ಒಂದು ಆಕಾರ ವಿಕಾರವಾಗಿ ಹುಡ್ತಿರ್ತಾರೆ. ಯಾಕಂದ್ರೆ ಪ್ರೋಟೀನ್ ಕೊರತೆ ರೀ. ಬಟ್ ನಮ್ಮ ಇಂಡಿಯನ್ಸ್ಗೆ ಪ್ರೋಟೀನ್ ಕೊರತೆ ಇಲ್ಲಪ್ಪ. ಜಸ್ಟ್ ಹಿಂಗಾದ್ರೆ ಇದನ್ನ ತಿನ್ನು, ಇದನ್ನ ತಗೋ, ಕಾಜು ತಿನ್ನು, ಬಾದಾಮ್ ತಿನ್ನು, ಹಾಲು ಕುಡಿ ಅಂತೇಳಿ ಏನಂತಂದ್ರೆ ಮಸ್ತ್ ಇದನ್ನು ಮಾಡ್ತಾರೆ, ಕೇರ್ ಮಾಡ್ತಾರೆ. ನಮ್ಮ ಇಂಡಿಯನ್ಸ್ ಎಷ್ಟು ಬಡವರಾದ್ರೂ ಕೂಡ ಏನು ಮಾಡ್ತಾರೆ? ಕೇರ್ ಮಾಡ್ತಾರೆ ತಮ್ಮ ಹೆಂಡ್ರಿಗೆ. ಓಕೆ, ರೈಟ್. ಇದು ಏನಂತಂದ್ರ ಸಾಪೇಕ್ಷ ಬಡತನ ಮತ್ತು ನಿರಪೇಕ್ಷ ಬಡತನ ಅಂತೇಳಿ ಕರಿತೀವಿ. 2 ಟೈಪ್ಸ್ ಇರ್ತವೆ. ಇದನ್ನ ತಿಳ್ಕೊಂಡಿರ್ಬೇಕು ನೀವು. ಓಕೆ, ಇದರ ಮೇಲೆ ಎರಡರ ಮೇಲೆ ಕೂಡ ಕ್ವಶನ್ ಆಗಿದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಏನಂತಂದ್ರ ಸಾಪೇಕ್ಷ ಬಡತನ ನೋಡು. ಇದು ಶ್ರೀಮಂತ ದೇಶಗಳಲ್ಲಿ ಕಂಡು ಬರುತ್ತದೆ. ಹೆಚ್ಚು ಆದಾಯವನ್ನು ಹೊಂದಿದವರಿಗೆ ಹೋಲಿಸಿದರೆ
ಕಡಿಮೆ ಆದಾಯವನ್ನು ಹೊಂದಿದವರು ತುಲನಾತ್ಮಕವಾಗಿ ಏನಾಗಿರುತ್ತಾರೆ, ಬಡವರಾಗಿರುತ್ತಾರೆ. ಇದೇ ಸಾಪೇಕ್ಷ ಬಡತನ. ಹೆಚ್ಚು ಆದಾಯವನ್ನು ಹೊಂದಿದವರಿಗೆ ಹೋಲಿಸಿದ್ರೆ ಕಡಿಮೆ ಆದಾಯ ಹೊಂದಿದವರು ಏನಾಗಿರ್ತಾರೆ, ತುಲನಾತ್ಮಕವಾಗಿ ಬಡವರಾಗಿರ್ತಾರೆ. ಇದೇ ಸಾಪೇಕ್ಷ ಬಡತನ. ನೆಕ್ಸ್ಟ್, ಇದು ಎಲ್ಲಿ ಕಂಡು ಬರ್ತದ ಅಂತಂದ್ರ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಕಂಡು ಬರ್ತದೆ. ಆಲ್ರೆಡಿ ಹೇಳಿನಿ, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಎರಡನೇದು ನಿರಪೇಕ್ಷ ಬಡತನ. ಈ ವಿಧದ ಬಡತನವು ಹಿಂದುಳಿದ ದೇಶಗಳಲ್ಲಿ ಮತ್ತು ಮುಂದುವರಿತಿರುವ ದೇಶಗಳಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಏನಂತಂದ್ರ ಒಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲಾಗದೇ ಇರುವ ಒಂದು ಸ್ಥಿತಿ. ತನ್ನ ಮೂಲಭೂತ ಸೌಕರ್ಯಗಳನ್ನು ಏನು ಮಾಡದೇ ಇರುವಂತ ಸ್ಥಿತಿ, ಪಡೆದುಕೊಳ್ಳಲಾಗದೇ ಇರುವ ಒಂದು ಸ್ಥಿತಿಯನ್ನು ಏನಂತ ಕರೀತಾರೆ, ನಿರಪೇಕ್ಷ ಬಡತನ ಅಂತೇಳಿ ಕರೀತಾರೆ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಭಾರತದಲ್ಲಿ ಯಾವ ವಿಧದ ಬಡತನ ಕಂಡು ಬರುತ್ತದೆ? ಭಾರತದಲ್ಲಿ ಯಾವ ವಿಧದ ಬಡತನ ಕಂಡು ಬರುತ್ತೆ ಅಂತ ಕೇಳಿದ್ರ ಭಾರತದಲ್ಲಿ ಏನಂತಂದ್ರ ನಿರಪೇಕ್ಷ ಬಡತನ ಕಂಡು ಬರುತ್ತೆ. ಯಾವ ಬಡತನ ಕಂಡು ಬರ್ತದೆ ಭಾರತದಲ್ಲಿ ಅಂತ ಕೇಳಿದ್ರೆ ನಿರಪೇಕ್ಷ ಬಡತನ. ಇಷ್ಟು ನಿಮಗೆ ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ ಏನಂತಂದ್ರೆ ಬಡತನದ ಮಾಪನ ಯಾವ ತರ ಮಾಪನ ಮಾಡ್ತಾರೆ? ಎಲ್ಲಿ ಬಡತನದ ಮಾಪನ? ಭಾರತದಲ್ಲಿ ಬಡತನದ ಮಾಪನ. ಭಾರತದಲ್ಲಿ ಬಡತನದ ಮಾಪನ ಯಾರ್ಯಾರು ಮಾಡ್ಯಾರ? ಎಸ್ಟಿಮೇಷನ್ಸ್ ಆಫ್ ಪಾವರ್ಟಿ ಇನ್ ಇಂಡಿಯಾ. ಏನು ಎಸ್ಟಿಮೇಷನ್ಸ್ ಆಫ್ ಪಾವರ್ಟಿ ಇನ್ ಇಂಡಿಯಾ ಹೆಂಗಂತಂದ್ರೆ ಎಸ್ಟಿಮೇಷನ್ಸ್ ಆಫ್ poverty in India. Poverty in India. ಭಾರತದಲ್ಲಿ ಬಡತನದ ಮಾಪನ ನೋಡ್ರಿ ಯಾರ್ಯಾರು ಮಾಡಿದಾರಪ್ಪ? ಎಸ್ಟಿಮೇಷನ್ಸ್ ಯಾರ್ಯಾರು ಮಾಡಿದಾರ? ನಮ್ಮ ದೇಶದಲ್ಲಿ ಬಡತನವನ್ನು ಅಳತೆ ಮಾಡಿದವರು ಯಾರು? ಮಾಪನ ಮಾಡಿದವರು ಯಾರು? ನೋಡ್ರಿ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಒಬ್ರು ಯಾರಾದಂದ್ರೆ ದಾದಾಬಾಯಿ ನವರೋಜಿ ಅವರ ಪ್ರಕಾರ, ನವರೋಜಿ ಪ್ರಕಾರ, ದಾದಾಬಾಯಿ ನವರೋಜಿ ಪ್ರಕಾರ. ಈ ದಾದಾಬಾಯಿ ನವರೋಜಿ ಅವರನ್ನು ಏನಂತ ಕರೀತಾರೆ ಅಂತ ಕೇಳಿದ್ರ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1868ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನು ಅಳತೆ ಮಾಡಿದವರು ಯಾರಂತಂದ್ರ ದಾದಾಬಾಯಿ ನವರೋಜಿ ಅವರು. ಇವರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಏನಂತಂದ್ರ ಬಡತನ, ಎಷ್ಟು ಎಕ್ಸಾಮಿಗೆ ಕೇಳಿಲ್ರಿ ಇದು, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನು ಅಳತೆ ಮಾಡಿದವರು ಯಾರು ಅಂತ. ದಾದಾಬಾಯಿ ನವರೋಜಿ ಅವರು ನಮ್ಮ ದೇಶದಲ್ಲಿ ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ, ಬಡತನವನ್ನು ಅಳತೆ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಭಾರತದ ವೃದ್ಧ ಪಿತಾಮಹ ಎಂದು ಕರೀತಾರೆ ಇವ್ರಿಗೆ. ಭಾರತದ ವೃದ್ಧ ಪಿತಾಮಹ ಯಾರಾಗಿದ್ದಾರೆ ಅಂತ ಕೇಳಿದ್ರ ದಾದಾಬಾಯಿ ನವರೋಜಿ ಅವರು ಏನಾಗಿದ್ದಾರೆ, ಭಾರತದ ವೃದ್ಧ ಪಿತಾಮಹರಾಗಿದ್ದಾರೆ. ದಾದಾಬಾಯಿ ನವರೋಜಿ ಅವನಿಗೆ ಏನಂತ ಕರಿತೀವಿ, ಭಾರತದ ವೃದ್ಧ ಪಿತಾಮಹ. ಇನ್ನ ಭಾರತದ ವೃದ್ಧ ಮಾತೆ ಯಾರು ಅಂತಂದ್ರೆ ಅರುಣಾ ಅಸಫ್ ಅಲಿ ಅಂತ ಕರಿತೀವಿ. ಅರುಣಾ ಅಸಫ್ ಅಲಿ ಅವರನ್ನ ಭಾರತದ ವೃದ್ಧ ಮಾತೆ ಅಥವಾ ವೃದ್ಧ ಮದರ್ ಅಂತ ಕರಿತೀವಿ. ಗ್ರಾಂಡ್ ಓಲ್ಡ್ ಮದರ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಏನಂದ್ರೆ ಕರ್ನಾಟಕದ ವೃದ್ಧ ಪಿತಾಮಹ ಯಾರು ಅಂತ ಕೇಳಿದ್ರ ಸರ್ ಎಂ ವಿಶ್ವೇಶ್ವರಯ್ಯ. ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇವರನ್ನ. ಕರ್ನಾಟಕದ ಕೈಗಾರಿಕೆಗಳ ಪಿತಾಮಹ ಅಂತ ಕರೀತಾರೆ. ಕರ್ನಾಟಕದ ಏನಂದ್ರೆ ವೃದ್ಧ ಪಿತಾಮಹ ಅಂತೇಳಿ ಕರೀತಾರೆ. ಭಾರತದ ಆರ್ಥಿಕ ವ್ಯವಸ್ಥೆ ಪಿತಾಮಹ ಅಂತೇಳಿ ಕೂಡ ಕರೀತಾರೆ ಇವರನ್ನು. ಏನಂತ ಕರೀತಾರೆ, ಭಾರತದ ಆರ್ಥಿಕ ವ್ಯವಸ್ಥೆ ಪಿತಾಮಹ ಅಂತೇಳಿ ಕೂಡ ಕರೀತಾರೆ ಇವರನ್ನ, ರೈಟ್? ನೆಕ್ಸ್ಟ್ ಇದಾದ ನಂತರ ಈ ದಾದಾಬಾಯಿ ನವರೋಜಿ ಅವರು 1868ರಲ್ಲಿ ಒಂದು ಕೃತಿ ಬರೆದ್ರು. 1868ರಲ್ಲಿ ಒಂದು ಕೃತಿ ಬರೀತಾರೆ. ಯಾವ ಕೃತಿಯನ್ನು ಬರೀತಾರೆ ಅವರು ಅಂತ ಕೇಳಿದ್ರ ದಾದಾಬಾಯಿ ನವರೋಜಿ ಅವರು ದಿ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದ್ರು. ಯಾವುದು? ದಿ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೀತಾರೆ ದಾದಾಬಾಯಿ ನವರೋಜಿ ಅವರು. ಹಾಗಾದ್ರೆ ಈ ಕೃತಿಯಲ್ಲಿ ಹೇಳ್ತಾರೆ. ಮತ್ತ ಈ ದಾದಾಬಾಯಿ ನವರೋಜಿ ಅವ್ರ ಪ್ರಕಾರ ನಾವು ಬಡವರಾಗ ಕಾರಣ ಏನ್ರಿ ಅಪ್ಪ ಅಂತ ಕೇಳಿದ್ರ ನವರೋಜಿ ಅವ್ರ ಪ್ರಕಾರ ಭಾರತದಲ್ಲಿ ಬಡತನಕ್ಕೆ ಪ್ರಮುಖ ಕಾರಣ ಅಂದ್ರ ಆ ಮಂಗ್ಯನ ಮಕ್ಕಳು ಬ್ರಿಟಿಷರೇ ಅಂತ ಹೇಳ್ತಾರೆ. ಮೇನ್ ರೀಸನ್ ಏನಂತಂದ್ರ ಬ್ರಿಟಿಷರ ದಬ್ಬಾಳಿಕೆ ಏನಾಗ್ಯದ ಭಾರತದಲ್ಲಿ ಏನಂತಂದ್ರ ಬಡತನಕ್ಕೆ ಏನಂದ್ರೆ ಮೂಲ ಕಾರಣ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಬ್ರಿಟಿಷರು ಎಲ್ಲ ಏನ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಇರುವಂತ ಕಚ್ಚಾ ಸರಕುಗಳನ್ನು ಏನ್ ಮಾಡ್ತಿರ್ತಾರೆ, ಅವರು ಕೊಚ್ಕೊಂಡು ಏನಂತಂದ್ರ ನಮ್ಮ ದೇಶದಿಂದ ರಾ ಮೆಟೀರಿಯಲ್ಸ್ ಗಳು ಏನಂತಂದ್ರ ಫ್ಲಡ್ ರೂಪದಲ್ಲಿ ಏನಂತಂದ್ರ ಕೊಚ್ಕೊಂಡು ಹೋಗ್ತಿರ್ತದ್ರಿ.
ಪ್ರವಾಹದ ರೂಪದಲ್ಲಿ ಕೊಚ್ಕೊಂಡು ಹೋಗ್ತಿತ್ತಂತ. ಅಲ್ಲಿಂದ ಏನಂತಂದ್ರೆ ಸಂಪತ್ತು ಏನಂತಂದ್ರೆ ಹನಿ ಹನಿಯಾಗಿ ಬರುತ್ತೆ ಅಂತ. ಹೆಂಗ ಹನಿ ಹನಿಯಾಗಿ ಇನ್ಕಮ್ ಬರುತ್ತೆ ಅಂತೇಳಿ ಹೇಳಲಾಗ್ತದ. ಓಕೆ, ಇದೇ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರ ಪ್ರಕಾರ ಬಡತನಕ್ಕೆ ಕಾರಣ ಏನಂತಂದ್ರೆ ಬ್ರಿಟಿಷರ ದಬ್ಬಾಳಿಕೆ. ಮತ್ತ ಬಡತನ ಅಂದ್ರೆ ಏನ್ರಿ ಇವ್ರ ಪ್ರಕಾರ? ಇನ್ನೊಬ್ಬರ ನಮ್ಮಲ್ಲಿ ಏನಂತಂದ್ರೆ ಈಶ್ವರಿ ಪ್ರಸಾದ್ ಅಂತೇಳಿ ಇದ್ರು ಅಂತೇಳಿ ಹೇಳಿದೆ ನಾನು ನಿಮ್ಗ. ಅವ್ರು ಏನು ಹೇಳಿದ್ರು ಗೊತ್ತಾ? ಭಾರತಾಂಬೆ ಅನ್ನೋದು, ಭಾರತ ಮಾತೆ ಅನ್ನೋದು ಏನಂತಂದ್ರ ಬ್ರಿಟಿಷರಿಗೆ ಏನಾಗಿತ್ತು, ಹಾಲು ಕೊಡುವಂತ ಹಸು ಆಗಿತ್ತು ಅಂತೇಳಿ ಹೇಳಿದ್ರು ಅವರು. ಆ ಬ್ರಿಟಿಷರ್ ಬರೀ ಏನಂತಂದ್ರ ಹಾಲು ಅಷ್ಟೇ ಹಿಂಡ್ಕೊಂಡು ಹೋಗ್ಲಿಲ್ಲ ಅಂತೆ, ಹಾಲು ಜೊತೆಲಿ ಹಸುನು ಹೊಡ್ಕೊಂಡು ಹೋದ್ರಿ ಏನ್ರಿ ಅಂತಂದ್ರಿ. ಮತ್ತೆ ಹಸುನು ಹೊಡ್ಕೊಂಡು ಹೋಗ್ಲಿಲ್ಲ, ಹಾಲು ಹಿಂಡ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಅಂದ್ರೆ ರಕ್ತನು ಹಿಂಡ್ಕೊಂಡು ಹೋದ್ರು ಅಂತೇಳಿ ಹೇಳಿದ್ರು ಈಶ್ವರಿ ಪ್ರಸಾದ್ ಅಂತೇಳಿ ಇತಿಹಾಸಕಾರರು ಅವ್ರು ಹೇಳಿರುವಂತ ಮಾತಿದ್ದಾವೆ. ಸರಿನಾ? ನೆಕ್ಸ್ಟ್ ಏನಂತಂದ್ರ ರಾಷ್ಟ್ರೀಯ ಆದಾಯ. ನೆಕ್ಸ್ಟ್ ಏನಂತಂದ್ರ ದಾದಾಬಾಯಿ ನವರೋಜಿ ಅವರ ಪ್ರಕಾರ ಬಡತನ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರು, ಒಬ್ಬ ವ್ಯಕ್ತಿಯು ಯಾವುದೇ ಒಬ್ಬ ವ್ಯಕ್ತಿಯು ವಾರ್ಷಿಕವಾಗಿ ಹೆಂಗ್ರಿ ವರ್ಷದಲ್ಲಿ ವಾರ್ಷಿಕವಾಗಿ 16 ರೂಪಾಯಿಯಿಂದ 35 ರೂಪಾಯಿವರೆಗೆ ಯಾರಿಗೆ ಖರ್ಚು ಮಾಡಕ್ ಆಗಿಲ್ಲಲ್ಲ ಅವರೆಲ್ಲರೂ ಬಡವರು ಅಂತೇಳಿ ಹೇಳಿದ್ರು. ಬರೀ ಸರ್ 16ರಿಂದ 35 ರೂಪಾಯಿ ಎಷ್ಟು ಸಿಲ್ಲೆ ಐತಲ್ರಿ, ನಾವು ಇಲ್ಲಿ ಚಾ ಕುಡಿಯಕ್ಕೆ ಹೋದ್ರೆ 30-40 ರೂಪಾಯಿ ಆಕ್ಕಿತ್ತಲ್ರಿ ಬಿಲ್. ಆಗ ಹಂಗಿತ್ತು, ಈಗ ಹಿಂಗೈತಿ, ಏನ್ ಮಾಡಕ್ಕಾಗಿಲ್ಲ. ಓಕೆ, ಬೆಲೆಗಳ ಏರಿಕೆ, ಈಗ ಇನ್ಫ್ಲೇಷನ್ ಆಗ್ತಿದೆ. ಓಕೆ, ಸೊ ಅದಕ್ಕೇನಂದ್ರ 16ರಿಂದ ಏನಂತಂದ್ರ 35 ರೂಪಾಯಿವರೆಗೆ ಏನಂತಂದ್ರ 16ರಿಂದ 35 ರೂಪಾಯಿವರೆಗೆ ಏನಂತಂದ್ರ ಯಾರಿಗೆ ಖರ್ಚು ಮಾಡಕ್ ಆಗಿಲ್ಲದ ಅವರೆಲ್ಲರೂ ಬಡವರು ಅಂತೇಳಿ ಹೇಳಿದವರು ಯಾರಪ್ಪ ಅಂತ ಕೇಳಿದ್ರ ದಾದಾಬಾಯಿ ನವರೋಜಿ ಅವರು ಅಂತೇಳಿ ಹೇಳ್ತಾರೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಇದಾದ ನಂತರ ಏನಂತಂದ್ರ ರಾಷ್ಟ್ರೀಯ ಯೋಜನಾ ಆಯೋಗದ ಪ್ರಕಾರ ಬಡತನದ ಅಳತೆ. ನೆಕ್ಸ್ಟ್ ಏನಂತಂದ್ರೆ 1973-74ರಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಏನ್ ಮಾಡಿತ್ತು, ಬಡತನವನ್ನು ಅಳತೆ ಮಾಡಿತು, ರಾಷ್ಟ್ರೀಯ ಯೋಜನಾ ಆಯೋಗ. ಸರಿ, ರಾಷ್ಟ್ರೀಯ ಯೋಜನಾ ಆಯೋಗದ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಸ್ಥಾಪನೆ ಆಗಿದೆ ಯಾವಾಗ್ರಿ? ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆ ಆಗಿದ್ದು 1950 ಮಾರ್ಚ್ 15ಗೆ ಏನಂತಂದ್ರೆ ಸ್ಥಾಪನೆ ಆಗಿದೆ. 1950 ಮಾರ್ಚ್ 15ಕ್ಕೆ ಏನಂತಂದ್ರೆ ಸ್ಥಾಪನೆ ಆಗಿದೆ. ಮಾರ್ಚ್ 15ಕ್ಕೆ ಏನಂತಂದ್ರೆ ಸ್ಥಾಪನೆ ಆಗಿದೆ. ಯಾವ್ದು ಸ್ಥಾಪನೆ ಆಗಿದೆ ಅಂತಂದ್ರೆ ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆ ಆಗಿದೆ. ಇದರ ಅಧ್ಯಕ್ಷರು ಯಾರು ಇರ್ತಿದ್ರು ಅಂತ ಕೇಳಿದ್ರ, ಇದರ ಅಧ್ಯಕ್ಷರು ಏನಂತಂದ್ರೆ PM ಗಳು ಇರ್ತಿದ್ರು. ಇದರ ಮೊದಲ ಅಧ್ಯಕ್ಷರು ಇದ್ರು J. ನೆಹರು. ಓಕೆ, ನೆಕ್ಸ್ಟ್ ಕೊನೆ ಅಧ್ಯಕ್ಷರು ಯಾರಂತಂದ್ರೆ ನರೇಂದ್ರ ಮೋದಿ. ನೆಕ್ಸ್ಟ್ ಏನಂತಿದ್ರು ಕೇಂದ್ರ ಕಚೇರಿ ಇತ್ತು ನವದೆಹಲಿ ಒಳಗಿತ್ತು. ಎಟ್ ಪ್ರೆಸೆಂಟ್ ಇಲ್ಲ. ಯಾಕಂತಂದ್ರ 2015 ಜನವರಿ 1ಕ್ಕೆ ಈ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರದ್ದುಪಡಿಸಿ ನೀತಿ ಆಯೋಗ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ನೀತಿ ಆಯೋಗ ಅಂತೇಳಿ ಏನು ಮಾಡಲಾಗಿದೆ, ಮರುನಾಮಕರಣ ಮಾಡಿದೆ. ಪ್ರೆಸೆಂಟ್ ಏನಂತಂದ್ರ ನೀತಿ ಆಯೋಗ ಏನಂತಂದ್ರ ಈ ರಾಷ್ಟ್ರೀಯ ಯೋಜನಾ ಆಯೋಗದ ಎಲ್ಲ ಕಾರ್ಯಗಳನ್ನು ಮಾಡ್ತಿರುತ್ತೆ. ನೀತಿ ಆಯೋಗದ ಬಗ್ಗೆ ನಾನು ಹೇಳ್ತೀನಿ ಮುಂದೆ. ರೈಟ್. ನೆಕ್ಸ್ಟ್ ಏನಂತಂದ್ರ ಈ ರಾಷ್ಟ್ರೀಯ ಯೋಜನಾ ಆಯೋಗ ಇದೆ ಅಲ್ಲ, ರಾಷ್ಟ್ರೀಯ ಯೋಜನಾ ಆಯೋಗ ಭಾರತದಲ್ಲಿ ಬಡತನವನ್ನು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಈ ರಾಷ್ಟ್ರೀಯ ಯೋಜನಾ ಆಯೋಗ ಭಾರತದಲ್ಲಿ ಬಡತನವನ್ನು ಕ್ಯಾಲೋರಿ ಆಧಾರಿತ ಬೇಡಿಕೆಗಳಲ್ಲಿ ಅಳತೆ ಮಾಡಿತು. ಕ್ಯಾಲೋರಿ ಅಂದ್ರೆ ಗೊತ್ತಾಗ್ತದ? ನೀವು ಇವತ್ತು ಬೆಳಿಗ್ಗೆ ಏನೇನು ನಾಷ್ಟ ಮಾಡಿರಿ, ನೀವು ಕ್ವಶನ್ ಮಾಡ್ಕೊಳ್ರಿ. ನೀವು ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ನೀಡಬೇಕಾಗಿರುವಂತ ಶಕ್ತಿಯ ಪದಾರ್ಥವನ್ನ ಏನಂತ ಕರೀತಾರೆ, ಕ್ಯಾಲೋರಿ. ಈ ಕಾಂಕ್ರೀಟ್ ತಿಂದಿ ಅಂತ ತಿಳ್ಕೊ. ಕಾಂಕ್ರೀಟ್ ಅಂತಂದ್ರೆ ಉಪ್ಪಿಟ್ಟು ತಿಂದಿ ಅಂತಂದ್ರೆ ಫುಲ್ ಹೊಟ್ಟಿ ಏನಂತಂದ್ರೆ ಫುಲ್ ತುಂಬಿರ್ತೈತಿ ನಿಮ್ದು. ಅದೇ ಅಂದ್ರೆ ತೋಯಿಸಿ ಚುಮ್ಮುರಿ ಸುಸಲಾ ಅಂತಾರೆ ನಮ್ಮ ಕಲಬುರ್ಗಿ, ಬೀದರ್ ಮತ್ತು ಬಿಜಾಪುರ ಮಂದಿ ಏನಂತಾರೆ, ಸುಸಲಾ ಅಂತ ಕರೀತಾರೆ. ನಮ್ಮ ಧಾರವಾಡ ಸೈಡ್ ಸೌತಿಗೆ ಹೋದ್ರೆ ಸುಸಲಾ ಅಂದ್ರೆ ಗೊತ್ತಾಗಿಲ್ಲ, ಯಾವ ಹುಡುಗಿ ಹೆಸರು ಕೇಳತ್ತೀವಿ ಅಂತಾರ ಅವ್ರು. ಸೊ ಅದಕ್ಕೆ ಏನಂತಂದ್ರ ಅದನ್ನ ತಿಂದ್ರೆ ಏನಂತಂದ್ರೆ ಹೊಟ್ಟಿ ಖಾಲಿ. ಮತ್ತೇನಂತಂದ್ರೆ ನೀನು ರೇಷನ್ ಅಕ್ಕಿ ತೊಗೊಂಡು ತಿಂದ್ರೆ ಏನಂತಂದ್ರೆ ಸ್ವಲ್ಪ ಕ್ಯಾಲೋರಿ ಜಾಸ್ತಿ ಸಿಗ್ತದ. ಮತ್ತು ಪಾಲಿಸ್ ಆಗಿರೋ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ತಿಂದಿ ಅಂತ ತಿಳ್ಕೊ, ನಿನ್ ಕ್ಯಾಲೋರಿ ಕಡಿಮೆ ಆಗ್ತದ. ನುಚ್ಚಕ್ಕಿ ತಿಂದ್ರೆ ಮುಗದೆ ಹೋದ್ ಸೆಲೆಬ್ರೇಷನ್ ಇಂದ ಖಾಲಿ. ಯಾವ ಖಾಲಿ? ಅದ್ರ ಖಾಲಿ. ನೆಕ್ಸ್ಟ್ ಏನಂತಂದ್ರ ಇವುಗಳಿಗೆ ಏನಂತಂದ್ರೆ ಕ್ಯಾಲೋರಿ ಆಧಾರಿತ ಬೇಡಿಕೆ. 8th ಸ್ಟ್ಯಾಂಡರ್ಡ್ ಬುಕ್ ಇವತ್ತು ಏನಂತಂದ್ರೆ 8th ಸ್ಟ್ಯಾಂಡರ್ಡ್ ಬುಕ್ ತೆಗದ ಅಲ್ಲಿ ಆಹಾರ ಟಾಪಿಕ್ ಅಂತೇಳಿ ಇರುತ್ತೆ. ಯಾವುದ್ರಲ್ಲಿ ಎಷ್ಟು ಕ್ಯಾಲೋರಿ ಕೊಡುತ್ತೆ ಅಂತೇಳಿ ನಿಮ್ಗೆಲ್ಲ ಅಲ್ಲಿ ಕೊಟ್ಟ ನೋಡ್ರಿ. ಒಂದು ಡೈಗ್ರಾಮ್ ತೆಗೆದು ಏನಂದ್ರೆ ಒಂದು ಬಾಕ್ಸ್ ತೆಗೆದು ಅದ್ರೊಳಗೆ ಕೊಟ್ಟಿದ್ದಾನೆ. ಅದನ್ನ ಏನಂತಂದ್ರೆ ನೋಡ್ಕೊಳ್ಳಿ ಒನ್ ಟೈಮ್. ರೈಟ್.
ಇದು ಏನಂತಂದ್ರೆ ಕ್ಯಾಲೋರಿ ಆಧಾರಿತ ಬೇಡಿಕೆಗಳಲ್ಲಿ ಅಳತೆ ಮಾಡಿತು. ನೆಕ್ಸ್ಟ್ ಇದಾದ ನಂತರ ಈ ರಾಷ್ಟ್ರೀಯ ಯೋಜನಾ ಆಯೋಗವು ಬಡತನವನ್ನು ಯಾವುದರ ಮೇಲೆ ಅಳತೆ ಮಾಡಿತ್ತು ಅಂತಂದ್ರ ಈ ಯಾವ ತರ ಆಧಾರದ ಮೇಲೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ 2400 ಕ್ಯಾಲೋರಿಗಿಂತ ಕಡಿಮೆ ಆಹಾರ ಯಾರು ಸೇವಿಸ್ತಾರಲ್ಲ, ಎಷ್ಟು 2400 ಕ್ಯಾಲೋರಿಗಿಂತ ಕಡಿಮೆ ಯಾರು ಆಹಾರ ಸೇವಿಸ್ತಾರಲ್ಲ, ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅವರು ಬಡವರು. ಮತ್ತು ನಗರ ಪ್ರದೇಶಗಳಲ್ಲಿ ಎಷ್ಟು ಹೇಳಿತು ಗೊತ್ತಾ, ನಗರ ಪ್ರದೇಶಗಳಲ್ಲಿ ಏನು ಹೇಳ್ತಿದ್ವು ಅಂತ ಕೇಳಿದ್ರ, ನಗರ ಪ್ರದೇಶಗಳಲ್ಲಿ 2100 ಕ್ಯಾಲೋರಿಗಿಂತ ಕಡಿಮೆ ಆಹಾರ ಯಾರು ಸೇವಿಸ್ತಾರಲ್ಲ, 2100 ಕ್ಯಾಲೋರಿಗಿಂತ ಕಡಿಮೆ ಅವರೆಲ್ಲರೂ ಬಡವರು ಅಂತೇಳಿ ಹೇಳ್ತೀವಿ. ಯಾಕ್ರಿ ಸರ್ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಕೊಟ್ಟಿರಿ, ನಗರ ಪ್ರದೇಶ ಒಳಗೆ ಯಾಕೆ ಕಡಿಮ್ರಿ? ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗ್ತದ, ಫಿಸಿಕಲಿ ವರ್ಕ್ ನಡೀತಿತ್ತಪ್ಪ ಅಲ್ಲಿ. ಇಲ್ಲಿ ಅಂತಂದ್ರ ಮೆಂಟಲಿ ವರ್ಕ್ ಆಗ್ತದ. ಇಲ್ಲಿ ನಮ್ದು ಸರ್ ನಿಮ್ದು ಹೆಂಗ ಐತ್ರಿ, ಮೆಂಟಲ್ ಐತಿ ಫಿಸಿಕಲ್ ಐತ್ರಿ, ಎರಡೂ ಐತಿ ನಮ್ದು, ಹೌದಾ? ಹೆಂಗ ಹಂಗ. ನೆಕ್ಸ್ಟ್ ಏನಂತಂದ್ರ ಗ್ರಾಮೀಣ ಪ್ರದೇಶದಲ್ಲಿ 2400 ಕ್ಯಾಲೋರಿಗಿಂತ ಕಡಿಮೆ. ಯಾಕಂದ್ರ ಅವ್ರು ಕಬ್ಬು ಗಡ್ಯಾಕ ಹೋಗ್ತಾರ, ಮತ್ತೇನಂತಂದ್ರ ನೇಗಲ್ ಹೊಡ್ಯಾಕ ಹೋಗ್ತಾರಲ್ಲ, ಮತ್ತು ಅವ್ರಿಗೆ ಏನಂತಂದ್ರ ಒಂದು ಬ್ರೆಡ್ ಪಾಕೆಟ್ ಮತ್ತೇನಂದ್ರೆ ಇಟ್ಟು ಚಾ ಕೊಟ್ಟು ಕುಡೋದು ಏನಂತಂದ್ರೆ ಫುಲ್ ಡೇ ಕಬ್ಬು ಕಡಿ ಅಂದ್ರೆ ಕಡಿತಾನೆ ನಾವು ಸೆಟ್ಟಿಗೆ ಬಂದು ನಿಮಗೆ ಕಡಿತಾನ ನಾವು. ಸೊ ಅದಕ್ಕೆ ಏನಂತಂದ್ರ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು, ನಗರ ಪ್ರದೇಶದಲ್ಲಿ ಇಷ್ಟು ಕ್ಯಾಲೋರಿಗಿಂತ ಕಡಿಮೆ. ಸರ್ ಅದೇ ಹೆಂಗೆ ಕೌಂಟ್ ಮಾಡ್ತಾರ ಅಂದ್ರೆ ಅವರು ಸೇವಿಸುವಂತ ಆಹಾರಗಳಲ್ಲಿ ಮೊದಲೇ ಮುಂಚಿತವಾಗಿ ಏನಂತಂದ್ರ ಕ್ಯಾಲ್ಕುಲೇಷನ್ ಮಾಡಿ ಏನು ಮಾಡ್ತಾರೆ, ಇಷ್ಟಿಷ್ಟು ಕ್ಯಾಲೋರಿ ಅಂತೇಳಿ ಹೇಳಿರ್ತಾರೆ. ಅವ್ರು ಸೇವಿಸಬಹುದಾದ ಪದಾರ್ಥಗಳ ಮೇಲೆ ಏನಾಗ ಮಾಡ್ತಾರೆ, ಕಂಡುಹಿಡ್ತಾರೆ. ನೆಕ್ಸ್ಟ್ ಏನಂತಂದ್ರ ಇದರ ಪ್ರಕಾರ ರಾಷ್ಟ್ರೀಯ ಯೋಜನಾ ಆಯೋಗದ ಪ್ರಕಾರ 1973-74 ಅಲ್ಲಿ 1973-74 ಅಲ್ಲಿ ನಮ್ಮ ದೇಶದಲ್ಲಿ ಎಷ್ಟಿತ್ರಿ ಬಡತನದ ಪ್ರಮಾಣ ಅಂತ ಕೇಳಿದ್ರ 54.9% ಏನಂತಂದ್ರ ಬಡತನದ ಪ್ರಮಾಣ ಇತ್ತು. ಎಷ್ಟು? 54.9% ಏನಂತಂದ್ರೆ ನಮ್ಮ ದೇಶದಲ್ಲಿ ಬಡತನದ ಪ್ರಮಾಣ ಇರೋದನ್ನು ನಾವು ನೋಡ್ತೀವಿ. ಇದು ನಿಮಗ ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ ಏನಂತಂದ್ರ ಯಾವುದ್ರ ಪ್ರಕಾರ? ವಿಶ್ವ ಬ್ಯಾಂಕಿನ ಪ್ರಕಾರ ಬಡತನದ ಮಾಪನ. ಓಕೆ, ಯಾವುದ್ರ ಪ್ರಕಾರ? ವಿಶ್ವ ಬ್ಯಾಂಕಿನ ಪ್ರಕಾರ ಬಡತನದ ಮಾಪನ. ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ನೋಡ್ರಿ, ಈ ವಿಶ್ವ ಬ್ಯಾಂಕ್ ಮತ್ತು IMF ಅನ್ನು ಏನಂತ ಕರೀತಾರೆ? ಅವಳಿ ಸಂಸ್ಥೆಗಳು ಅಂತ ಕರೀತಾರೆ. ಓಕೆ, ಟ್ವಿನ್ಸ್ ಆರ್ಗನೈಸೇಷನ್ ಅಂತ ಕರೀತಾರೆ. IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಮತ್ತೇನಂತಂದ್ರ ವಿಶ್ವ ಬ್ಯಾಂಕಿಗೆ ಎರಡಕ್ಕೆ ಏನಂತಂದ್ರೆ ಅವಳಿ ಸಂಸ್ಥೆಗಳು ಅಂತೇಳಿ ಕರೀತಾವೆ. ಯಾಕೆ ಕರೀತಾರಪ್ಪ ಅವಳಿ ಸಂಸ್ಥೆಗಳು ಅಂತೇಳಿ ಇವ್ರಿಗೆ ಅಂತ ಕೇಳಿದ್ರ, ಇವುಗಳಿಗೆ ಅವಳಿ ಸಂಸ್ಥೆ ಅಂತ ಕರೆಯಾಕ ಇವೆರಡು ಸಂಸ್ಥೆಗಳು 1944 ಬ್ರಿಟನ್ ವುಡ್ ಸಮ್ಮೇಳನದ ಅನ್ವಯ ಸ್ಥಾಪನೆ ಆಗಿವೆ. ಎರಡು ಸ್ಥಾಪನೆ ಆಗಿದೆ. 1944ರ ಬ್ರಿಟನ್ ವುಡ್ ಸಮ್ಮೇಳನದ ಅನ್ವಯ ಎರಡು ಸ್ಥಾಪನೆ ಆಗಿವೆ. ನೆಕ್ಸ್ಟ್ ಎರಡು ಕೂಡ ಕಾರ್ಯ ಆರಂಭ ಮಾಡಿದ್ದು ಯಾವಾಗಪ್ಪ ಅಂತ ಕೇಳಿದ್ರೆ, ಕಾರ್ಯ ಆರಂಭ ಮಾಡಿದ್ದು ಯಾವಾಗ್ರಿ ಎರಡು ಅಂತ ಕೇಳಿದ್ರ, ಎರಡು ಕಾರ್ಯಾರಂಭ ಮಾಡಿದ್ದು 1945 ಡಿಸೆಂಬರ್ 27ರಿಂದ ಕಾರ್ಯ ಆರಂಭ ಮಾಡಿವೆ. ಎರಡು ಡಿಸೆಂಬರ್ 27, 1945ರಿಂದ IMF ಮತ್ತು ವಿಶ್ವ ಬ್ಯಾಂಕ್ ಎರಡು ಕಾರ್ಯ ಆರಂಭ ಮಾಡಿದಾವೆ. ನೆಕ್ಸ್ಟ್ ಏನಂತಂದ್ರ ಈ ಎರಡು ಸಂಸ್ಥೆಗಳ ಕೇಂದ್ರ ಕಚೇರಿ ಎಲ್ಲಿದೆ ರೀ ಅಂತಂದ್ರ ವಾಷಿಂಗ್ಟನ್ DC ಅಲ್ಲಿ ಇದೆ. ನೆಕ್ಸ್ಟ್ ಈ ವಿಶ್ವ ಬ್ಯಾಂಕ್ ಬಡತನವನ್ನು ಯಾವುದರ ಆಧಾರದ ಮೇಲೆ ಅಳತೆ ಮಾಡಿತ್ತು ಅಂತ ಕೇಳಿದ್ರ, ಡಾಲರ್ ಮೌಲ್ಯದ ಆಧಾರದ ಮೇಲೆ ಅಳತೆ ಮಾಡಿತ್ತು ರೀ. ಯಾವ ಮೌಲ್ಯದ ಆಧಾರದ ಮೇಲೆ? ಡಾಲರ್ ಮೌಲ್ಯದ ಆಧಾರದ ಮೇಲೆ. ಡಾಲರ್ ಮೌಲ್ಯದ ಆಧಾರದ ಮೇಲೆ ಏನ್ ಮಾಡಿತ್ತು? ಬಡತನವನ್ನು ಏನ್ ಮಾಡಿತ್ತು? ಅಳತೆ ಮಾಡಿತ್ತು. ಮೌಲ್ಯದ ಆಧಾರದ ಮೇಲೆ, ಡಾಲರ್ ಮೌಲ್ಯದ ಆಧಾರದ ಮೇಲೆ ಬಡತನವನ್ನು ಅಳತೆ ಮಾಡಿತ್ತು. ಏನ್ರಿ ಇದರ ಪ್ರಕಾರ ಬಡತನ ಅಂತಂದ್ರೆ ಏನು ಅಂತ ಕೇಳಿದ್ರ, ನೋಡ್ರಿ ಈ ಎರಡು ಸಂಸ್ಥೆಗಳು ಇಲ್ಲಿ ಐತ್ ನೋಡ್ರಿ. ಈ ಎರಡು ಸಂಸ್ಥೆಗಳು 1945 ಡಿಸೆಂಬರ್ 27ರಿಂದ ಕಾರ್ಯಾರಂಭ ಮಾಡಿವೆ. ವಿಶ್ವ ಬ್ಯಾಂಕ್ ಬಡತನವನ್ನು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಡಾಲರ್ ಮೌಲ್ಯದ ಆಧಾರದ ಮೇಲೆ ವ್ಯಾಖ್ಯಾನಿಸಿತು. ಓಕೆ, ಹೆಂಗ್ರಿ ಅಂತ ಕೇಳಿದ್ರ, ಇದರ ಪ್ರಕಾರ ಈ ವಿಶ್ವ ಬ್ಯಾಂಕಿನ ಪ್ರಕಾರ ಬಡತನ ಅಂತಂದ್ರೆ ಏನು, ಯಾವುದಕ್ಕೆ ಬಡತನ ಅಂತೇಳಿ ಕರೆದಿದೆ ವಿಶ್ವ ಬ್ಯಾಂಕು ಅಂತ ಕೇಳಿದ್ರ, ನೋಡ್ರಿ ಈ ವಿಶ್ವ ಬ್ಯಾಂಕಿನ ಪ್ರಕಾರ, ಇದರ ಪ್ರಕಾರ ಬಡತನ ಎಂದರೆ ಒಬ್ಬ ವ್ಯಕ್ತಿಯು, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಒಬ್ಬ ವ್ಯಕ್ತಿಯು ಒಂದು ದಿನದಲ್ಲಿ $1.90 ಕಡಿಮೆ ಗಳಿಸುವಂತಿದ್ರ ಅವನೇ ಬಡವನು. ಎಷ್ಟು? $1.90 ಕಡಿಮೆ ಯಾರು ಗಳಿಸ್ತಾನಲ್ಲ
ಅವರೇ ಯಾರು ಅಂತಂದ್ರೆ ಬಡವರು ಅಂತೇಳಿ ಯಾರು ಯಾವುದು ವ್ಯಾಖ್ಯಾನಿಸಿದೆ ಅಂತ ಕೇಳಿದ್ರೆ ವಿಶ್ವ ಬ್ಯಾಂಕು ವ್ಯಾಖ್ಯಾನಿಸಿದೆ. ಇದು ನಿಮ್ಗೆ ಗೊತ್ತಿರಬೇಕು. ಕೆಲವೊಂದು ಬುಕ್ ಒಳಗೆ ಏನಂತಂದ್ರೆ $1.90 ಕಡಿಮೆ ಖರ್ಚು ಮಾಡುವಂತಿದ್ರೆ, ಗಳಿಸಿದ್ರೆ ಖರ್ಚು ಮಾಡ್ತಾನ್ರಿ, ಇನ್ನು ಗಳಿಸ್ಲೇ ಇಲ್ಲ ಅಂದ್ರೆ ಎಲ್ಲಿ ಖರ್ಚು ಮಾಡ್ತಾನ್ರಿ ಅಂತ. ಸರ್ ಸಾಲ ಮಾಡಿದ್ರೆ ಖರ್ಚು ಮಾಡಬಹುದಲ್ರಿ. ಬಟ್ ಕಾನ್ಸೆಪ್ಟ್ ಇರೋದು ಹೆಂಗಂತಂದ್ರ ಒಬ್ಬ ವ್ಯಕ್ತಿ $1.90 ಕಡಿಮೆ ಗಳಿಸುವಂತಿದ್ರೆ ಅವನೇ ಬಡವರು ಅಂತೇಳಿ ಹೇಳ್ತಾರೆ NCERT ಗೌರ್ಮೆಂಟ್ ಬುಕ್ ಒಳಗ. ಓಕೆ, ಇದೇ ಏನಂತಂದ್ರೆ ನೆನಪಿಟ್ಕೊಳ್ಬೇಕು. ಇದು ಯಾವಾಗ ಕ್ಲಾಸಿಫಿಕೇಶನ್ ಮಾಡಿದ್ರು? ಮೊದಲಿತ್ತು $1.25 ಇತ್ತು. ಇದು ಕ್ಲಾಸಿಫಿಕೇಶನ್ ಯಾವಾಗ ಮಾಡಿದ್ದಾರೆ ಸರ್ ಅಂತಂದ್ರೆ ಇದು 2017 ನಲ್ಲಿ ಕ್ಲಾಸಿಫಿಕೇಶನ್ ಆಗಿದ್ದು, ಮತ್ತು ನಂತರ ಕ್ಲಾಸಿಫಿಕೇಶನ್ ಮಾಡಿಲ್ಲ ವಿಶ್ವ ಬ್ಯಾಂಕು. ಮಾಡಿದ್ರೆ ಏನು ಮಾಡ್ಬೇಕು ನಾವು? ಅಪ್ಡೇಟ್ ಆಗಿಬಿಡ್ಬೇಕು ಕರೆಂಟ್ ಅಫೇರ್ಸ್ ಅಲ್ಲಿ, ಸರಿನಾ? ರೈಟ್. ಈ ಕ್ಲಾಸಿಫಿಕೇಶನ್ ಇನ್ನು ಜಾಸ್ತಿ ಈಗ ಏನಂತಂದ್ರೆ ಕಾಸ್ಟ್ಲಿ ಆಗುತ್ತದೆ ಈಗ. ಸೊ ಕಾಸ್ಟ್ಲಿ ಆದ್ರೆ ಮತ್ತೇನಂದ್ರೆ ಸ್ವಲ್ಪ ಏನಂತಂದ್ರೆ ಜಾಸ್ತಿ ಮಾಡಿಬಿಡುತ್ತೆ. ಈಗ ಏನಂತಂದ್ರೆ $2 ಮಾಡಬಹುದು. ಎಲ್ಲ ದೇಶಗಳಿಗೆ ಸೇಮ್ ರೀ ಅಪ್ಲೈ ಆಗೋದು ಇದು, ಸರಿನಾ? ರೈಟ್. ನೆಕ್ಸ್ಟ್ ಏನಂತಂದ್ರೆ ADB ಪ್ರಕಾರ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಬಡತನದ ಮಾಪನ ಹೆಂಗಿದೆ? ಹಾಗಾದ್ರೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಫಿಲಿಪೈನ್ಸ್ ನ ಮನಿಲಾದಲ್ಲಿ ಇದೆ. ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತಂದ್ರೆ ಫಿಲಿಪೈನ್ಸ್ ನ ಮನಿಲಾ. ಫಿಲಿಪೈನ್ಸ್ ನ ಯಾವುದು? ಮನಿಲಾದಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಯಾವುದ್ರ ಮನಿಲಾ? ಫಿಲಿಪೈನ್ಸ್ ನ ಮನಿಲಾದಲ್ಲಿ ಇದರ ಕೇಂದ್ರ ಕಚೇರಿ. ಹಾಗಾದ್ರೆ ಇದು ADB ಸ್ಥಾಪನೆ ಆಗಿದ್ದಾರೆ ಯಾವಾಗ್ರಿ ಅಂತ ಕೇಳಿದ್ರ ಇದು ಸ್ಥಾಪನೆ ಆಗಿದ್ದು 1966 ಡಿಸೆಂಬರ್ 19 ಒಳಗ. 1966 ಡಿಸೆಂಬರ್ 19ಕ್ಕೆ ಏನಂತಂದ್ರೆ ಸ್ಥಾಪನೆ ಆಗಿದೆ ADB. ನೆಕ್ಸ್ಟ್ ಏನಂತಂದ್ರೆ ಇದು ಬಡತನವನ್ನು ಯಾವ್ದಾರ ಡಾಲರ್ ನಲ್ಲಿ ಏನಂತಂದ್ರೆ ಇದು ಸಹ ಏನಂತಂದ್ರೆ ಡಾಲರ್ ಮೌಲ್ಯದ ಮೇಲೆ ಏನಂತಂದ್ರೆ ಮಾಪನ ಮಾಡಿತು. ಯಾವುದರ ಆಧಾರದ ಮೇಲೆ? ಡಾಲರ್ ಮೌಲ್ಯದ ಆಧಾರದ ಮೇಲೆ. ಡಾಲರ್ ಮೌಲ್ಯದ ಆಧಾರದ ಮೇಲೆ ಇದು ಕೂಡ ಏನಂತಂದ್ರೆ ಬಡತನವನ್ನು ಅಳತೆ ಮಾಡಿತು. ಯಾವುದರ ಆಧಾರದ ಮೇಲೆ? ಡಾಲರ್ ಮೌಲ್ಯದ ಆಧಾರದ ಮೇಲೆ ಇದು ಕೂಡ ಬಡತನವನ್ನು ಅಳತೆ ಮಾಡಿತ್ತು. ಸೇಮ್ ವಿಶ್ವ ಬ್ಯಾಂಕಿನ ಪ್ರಕಾರ ಇದು ಕೂಡ ಏನಂತಂದ್ರೆ ಡಾಲರ್ ಮೌಲ್ಯದ ಆಧಾರದ ಮೇಲೆ ಏನಂತಂದ್ರೆ ಬಡತನವನ್ನು ಅಳತೆ ಮಾಡಿತು. ಇದರ ಪ್ರಕಾರ ಬಡತನ ಅಂದ್ರೆ ಏನ್ರಿ ಸರ? ADB ಪ್ರಕಾರ ಬಡತನ ಅಂದ್ರೆ ಏನು? ADB ಪ್ರಕಾರ ಬಡತನ ಅಂತಂದ್ರ ಒಬ್ಬ ವ್ಯಕ್ತಿ $1.51 54 ಅಲ್ಲಿ ಇದು 51 ರೀ. ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿ $1.51 ಕಡಿಮೆ ಖರ್ಚು ಮಾಡುವಂತಿದ್ರೆ ಅವರನ್ನು ಏನಂತ ಕರೀತಾರೆ? ಬಡವರು ಅಂತೇಳಿ ಕರೀತಾರೆ. ಟೈಪಿಂಗ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿರ್ತದ. ನಾವು ನೋಡಿರಂಗಿಲ್ಲ, ಬಿಸಿ ಶೆಡ್ಯೂಲ್ ಇರ್ತದೆ, ಹೆವಿ ಬಿಸಿ ಇರ್ತೀವಲ್ಲ, ಸೊ ಅದಕ್ಕೆ ಏನಂದ್ರೆ ನೋಡಂಗಿಲ್ಲ. ಅಂಥದ್ದೇನು ಮಾಡ್ತೀವಿ ಮಾಸ್ತರ್, ಅಷ್ಟು ಬಿಸಿ ಇರಾಕಂದ್ರೆ ಬಿಸಿ ಇರ್ತೀವಿ ಅಷ್ಟೇ. ಓಕೆ, ಸೊ ಅದಕ್ಕೆ ಏನಂತಂದ್ರೆ ಇದನ್ನ ಏನಂತ ಕರೀತಾರೆ? ಬಡತನ ಅಂತೇಳಿ ಕರೀತಾರೆ. ಯಾವುದರ ಪ್ರಕಾರ ಅಂತಂದ್ರೆ ADB ಪ್ರಕಾರ $1.51 ಕಡಿಮೆ ಖರ್ಚು ಮಾಡುವಂತಿದ್ರೆ ಅವರೇ ಏನಂತ ಕರೀತಾರೆ? ಬಡವರು ಅಂತೇಳಿ ಕರೀತಾರೆ. ಇಷ್ಟು ನಿಮಗೆ ಗೊತ್ತಿರಲಿ, ಸರಿನಾ? ರೈಟ್. ಇದಾದ ನಂತರ ನೆಕ್ಸ್ಟ್ ಬರೋದು DT ಲಕಡವಾಲ್ ಸಮಿತಿ ಅಂತೇಳಿ ಬರುತ್ತೆ ರೀ. ಯಾವ ಸಮಿತಿ? DT ಲಕಡವಾಲ್ ಸಮಿತಿ ಅಂತೇಳಿ ಬರುತ್ತೆ. ಈ DT ಲಕಡವಾಲ್ ಸಮಿತಿ ನೇಮಕ ಆಗಿದೆ ಯಾವಾಗ್ರಿ ಅಂತ ಕೇಳಿದ್ರೆ 1989 ಅಲ್ಲಿ ನೇಮಕ ಆಗಿದೆ. ಓಕೆ, ಈ DT ಲಕಡವಾಲ್ ಅವರನ್ನು ಏನಂತ ಕರೀತಾರೆ? ಭಾರತದ ಬಡತನ ರೇಖೆಯ ಪಿತಾಮಹ ಅಂತೇಳಿ ಕರೀತಾರೆ. ಯಾರನ್ನು ಭಾರತದ ಬಡತನ ರೇಖೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ರ DT ಲಕಡವಾಲ್ ಅವರನ್ನು ಕರೀತಾರೆ. DT ಲಕಡವಾಲ್ ಅವರನ್ನು ಏನಂತ ಕರೀತಾರೆ? ಭಾರತದ ಬಡತನ ರೇಖೆಯ ಪಿತಾಮಹ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಈ ಸಮಿತಿ ಬಡತನವನ್ನು, ಈ DT ಲಕಡವಾಲ್ ಸಮಿತಿ ಬಡತನವನ್ನು ಡಾಲರ್ ಮೌಲ್ಯದ ಆಧಾರದ ಮೇಲೆ ಅಳತೆ ಮಾಡಿಲ್ಲ. ಕೌಟುಂಬಿಕ CPI ಅಂತೇಳಿ, CPI ಈ ಸಮಿತಿಯು ಬಡತನವನ್ನು ಯಾವುದರ ಆಧಾರದ ಮೇಲೆ ಅಂತ ಕೇಳಿದ್ರೆ ಕೌಟುಂಬಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಮತ್ತು CPI ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಆಧಾರದ ಮೇಲೆ ಅಂದ್ರೆ ಅಳತೆ ಮಾಡಿತ್ತು. CPI ನಿಮಗ ಇನ್ಫ್ಲೇಷನ್ ಅನ್ನು ಮೆಜರ್ ಮಾಡ್ಬೇಕಂತಂದ್ರೆ ಹೇಳಿದೆ ನಾನು. ಏನಂತ ಹೇಳಿದೆ ನಾನು ನಿಮಗ ಅಂತ ಕೇಳಿದ್ರ ಗ್ರಾಹಕ ಬೆಲೆ ಸೂಚ್ಯಂಕ ಮತ್ತು ಸಗಟು ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಬಡತನವನ್ನು ಅಳತೆ ಮಾಡ್ತಾರೆ ಅಂತೇಳಿ ಹೇಳಿದೆ ನಾನು. ಅದೇ ತರ ಇದು ಏನಂತಂದ್ರೆ ಕೌಟುಂಬಿಕ ತಲಾನುಭೋಗ ವೆಚ್ಚ ಮತ್ತು ಯಾವುದರ ಆಧಾರದ ಮೇಲೆ ಅಳತೆ ಮಾಡಿತ್ತು ಅಂತ ಕೇಳಿದ್ರ ಇದು ಯಾವುದರ ಆಧಾರದ ಮೇಲೆ ಅಳತೆ ಮಾಡಿತ್ತು ಅಂತಂದ್ರೆ ನೋಡ್ರಿ, ಗ್ರಾಹಕ ಬೆಲೆ ಸೂಚ್ಯಂಕ ಮತ್ತು ಒಂದೇದು ಯಾವ್ದು ಅಂತಂದ್ರೆ
CPI ಆಧಾರದ ಮೇಲೆ ಅಳತೆ ಮಾಡಿತ್ತು. CPI ಅಂತಂದ್ರೆ ಗ್ರಾಹಕ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಮತ್ತು ಇನ್ನೊಂದು ಏನು ಅಂತಂದ್ರೆ ಕೌಟುಂಬಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ, ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನವನ್ನು ಅಳತೆ ಮಾಡಿತು. ವೆಚ್ಚದ ಆಧಾರದ ಮೇಲೆ ಏನು ಮಾಡಿತು? ಬಡತನವನ್ನು ಅಳತೆ ಮಾಡಿತು. ಓಕೆ, ಹಾಗಾದ್ರೆ ನೋಡ್ರಿ, ಇದು ಮೊದಲ ವರದಿ ಯಾವಾಗ ನೀಡಿತು ರೀ ಇದು ಅಂತ ಕೇಳಿದ್ರ, ಇದು ಮೊದಲ ವರದಿ ನೀಡಿದ್ದು 1900 ಎಷ್ಟರಲ್ಲಿ ಅಂತ ಕೇಳಿದ್ರ, ಇದು 1993ರಲ್ಲಿ ಮೊದಲ ವರದಿಯನ್ನು ನೀಡಿತು. ಈ ಮೊದಲ ವರದಿ ನೀಡಿದಾಗ ನಮ್ಮ ದೇಶದಲ್ಲಿ 28.3% ಇನ್ಫ್ಲೇಷನ್ ಏನಿತ್ತು, ಪಾವರ್ಟಿ ಇತ್ತು ಅಂತೇಳಿ ಹೇಳ್ಬೋದು. ನಂತರ ಇದು ಎರಡನೇ ವರದಿ ನೀಡಿದ್ರಿ ಯಾವಾಗ್ರಿ ಅಂತಂದ್ರೆ 1997 2000 ಮಧ್ಯದಲ್ಲಿ ಎರಡನೇ ವರದಿ ನೀಡುತ್ತೆ. ಅವಾಗ ಏನಂತಂದ್ರೆ 26% ಏನಂತಂದ್ರೆ ಇನ್ಫ್ಲೇಷನ್ ಇರ್ತದ ಅಂತೇಳಿ ಹೇಳಲಾಗ್ತದ. ಎಷ್ಟು? 26% ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಇತ್ತಂತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಡತನವನ್ನು ಯಾವುದಪ್ಪ ಅಂತ ಕೇಳಿದ್ರೆ, ಈ DT ಲಕಡವಾಲ್ ಸಮಿತಿ ಬಡತನವನ್ನು ಅಳತೆ ಮಾಡಿದ್ದು 1993 ಒಳಗೆ ಅಳತೆ ಮಾಡಿದಾಗ 1993ರಲ್ಲಿ 28.3 ಇತ್ತು. 1993ರಲ್ಲಿ ಅಳತೆ ಮಾಡಿದಾಗ ಎಷ್ಟಿತ್ತು? 28.3% ಇತ್ತು. ನೆಕ್ಸ್ಟ್ ಇದು ಎರಡನೇ ವರದಿ ನೀಡಿದ್ದು ನೋಡ್ರಿ 1997 2000 ಮಧ್ಯ, ಅವಾಗಿತ್ತು 26% ಇತ್ತು. ಸರ್, ಕೌಟುಂಬಿಕ ತಲಾ ಅನುಭೋಗ ವೆಚ್ಚ ಅಂತಂದ್ರೆ ಗೊತ್ತಾಗ್ಲಿಲ್ಲ ನನಗೆ ಅಂತೇಳಿ ಕೆಲವೊಬ್ಬರು ಅಂತಾರೆ. ಓಕೆ, ನಿಮ್ಮ ಮನೆಗೆ ಎಷ್ಟು? ಒಂದು 4 ಜನ ಇರ್ತೀರ ಅಂತ ತಿಳ್ಕೊಳ್ರಿ. ಎಷ್ಟು ಜನ ಇರ್ತೀರಿ? 4 ಜನ ಇರ್ತೀರಿ. ಮತ್ತು ಅಲ್ಲಿ ನೋಡಿದ್ರೆ ಎಷ್ಟು ಜನರ ಅಂತಂದು ಕೇಳಿದ್ರೆ ನಿಮ್ಮ ವೆಚ್ಚ ಎಷ್ಟಾಗತ್ತದ, ಮಂತ್ಲಿ ಎಕ್ಸ್ಪೆಂಡಿಚರ್ ಎಷ್ಟಾಗತ್ತದಂದ್ರೆ 1600 ರೂಪಾಯಿ ಖರ್ಚಾಗ, 1600 ಒಳಗೆ ಏನಾಗಂಗಿಲ್ಲ, 16,000 ಖರ್ಚಾಗತ್ತೈತೆ ಅಂತ ತಿಳ್ಕೊ. ಬಾಡಿಗೆ ಆಗಿರ್ಬೋದು, ನಿಮ್ದೇನಂತಂದ್ರೆ ಕನ್ಸ್ಯೂಮ್ ಮಾಡೋಕ್ಕಾಗಿರ್ಬೋದು, ಏನೋ ಒಂದು ಎಕ್ಸ್ಪೆಂಡಿಚರ್ ಎಷ್ಟು 16,000 ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ತಿಳ್ಕೊ. ಅವಾಗ ಏನು ಮಾಡಬೇಕು? ಇದನ್ನು 4 1 4 ಓಕೆ, 4 1 4 4 16 4,000 ಏನಾಗ್ತದೆ? ಇದು ಕೌಟುಂಬಿಕ ತಲಾ ಅನುಭೋಗ ವೆಚ್ಚ ಆಗ್ತದ. ಏನಾಗ್ತದ? ಕೌಟುಂಬಿಕ ತಲಾ ಅನುಭೋಗ ವೆಚ್ಚ. ಇದು ನಿಮ್ಗೆ ಏನಂತಂದ್ರೆ ಗೊತ್ತಿರಲಿ. ನೆಕ್ಸ್ಟ್ ಇದಾದ ನಂತರ ನಿಮಗೆ ನೆಕ್ಸ್ಟ್ ಬರೋದು ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ ಅಂತೇಳಿ ಬರುತ್ತೆ. ಸುರೇಶ್ ಡಿ ತೆಂಡೂಲ್ಕರ್, ಸಚಿನ್ ತೆಂಡೂಲ್ಕರ್ಗೆ ಏನಾಗ್ಬೇಕ್ರಿ ಸರ್ ಇವ್ರು ಅಂತ ಕೇಳಿರಿ. ಏನಾರ ಆಗ್ಲಿ, ನಮಗೇನು ಮಾಡೋದದ? ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ ಅಷ್ಟು ನೆನಪಿಟ್ಕೊಂಡ್ರೆ ಸಾಕ. ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ ಇದು ನೇಮಕ ಆಗಿದ್ದು 2004-05 ಎಕನಾಮಿಕ್ ಇಯರ್ ಅಲ್ಲಿ ನೇಮಕ ಆಗ್ತದ. ಇನ್ನ ವರದಿ ಯಾವಾಗ ನೀಡಿತ್ತು ಅಂದ್ರೆ 2009 ಅಲ್ಲಿ ಏನಂತಂದ್ರೆ ಇದು ವರದಿ ನೀಡಿತ್ತು ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ. ಈ ಸಮಿತಿಯು ಬಡತನವನ್ನು ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಅಳತೆ ಮಾಡಿತ್ತು. ಯಾವುದರ ಆಧಾರದ ಮೇಲೆ ಅಂತ ಕೇಳಿದ್ರೆ ಮಾಸಿಕ ತಲಾ ಏನಂತಂದ್ರೆ MPCE ಅಂತೇಳಿ ಕರಿತೀವಿ. ಇದು ಏನಂತಂದ್ರೆ ನಿಮ್ಮ 2021 SD ಎಕ್ಸಾಮ್ ಅಲ್ಲಿ ಕೇಳ್ಯಾರ ನೋಡ್ರಿ, ಫುಲ್ ಫಾರ್ಮ್ ಕೇಳ್ಯಾರ. SDA ಎಕ್ಸಾಮ್ ಒಳಗೆ ಕೇಳ್ಯಾರ ನೋಡ್ರಿ, ಇದ್ರ ಫುಲ್ ಫಾರ್ಮ್ ಕೇಳ್ಯಾರ. ಕನ್ನಡ ಒಳಗೂ ಇತ್ತು, ಇದು ಏನ್ ಹೇಳಿ ನೋಡಿ, ಇದು ಕನ್ನಡ ಒಳಗೂ ಇತ್ತು ಪ್ಲಸ್ ಇಂಗ್ಲಿಷ್ ಒಳಗೂ ಕೊಟ್ಟಿದ್ದ ಕ್ವಶನ್ ಪೇಪರ್ ಒಳಗೆ ತೆಗೆದು ನೋಡ್ರಿ ಬೇಕಾದ್ರೆ. ನೋಡ್ರಿ, MPCE ಮಂತ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ. ಅದರ ಆಧಾರದ ಮೇಲೆ ಏನು ಮಾಡಿತ್ತು? ಇದು ಬಡತನವನ್ನು ಅಳತೆ ಮಾಡಿತ್ತು. ಮಾಸಿಕ ತಲಾನುಭೋಗ ವೆಚ್ಚ ಅಂತಂದ್ರೆ ಮಂತ್ಲಿ ಪರ್ ಕ್ಯಾಪಿಟಲ್ ಸೇಮ್ ರೀ. ಅದು ಕೌಟುಂಬಿಕ ಅಂತ ಕೇಳಿದ ಮಂತ್ಲಿ ಇರಲಿಲ್ಲ, ಒಂದು ಕುಟುಂಬದ ವೆಚ್ಚದ ಆಧಾರದ ಮೇಲೆ, ಅದು ಮಂತ್ಲಿ ಇಯರ್ಲಿ ಅಂತ ಹೇಳಿಲ್ಲ, ಕುಟುಂಬದ ತಲಾನುಭೋಗ ವೆಚ್ಚ ಇತ್ತು. ಇಲ್ಲಿ ಏನಂತಂದ್ರೆ ಮಾಸಿಕ ತಲಾನುಭೋಗ ವೆಚ್ಚ, ಒಬ್ಬೊಬ್ಬ ವ್ಯಕ್ತಿ ಏನಂತಂದ್ರೆ ಮಾಸಿಕ ತಲಾನುಭೋಗ ವೆಚ್ಚದ ಆಧಾರದ ಮೇಲೆ ಅಳತೆ ಮಾಡಿತ್ತು. ಎಷ್ಟು ರೂಪಾಯಿ ಖರ್ಚು ಮಾಡ್ತಾನೆ ಅದೆಲ್ಲ ಆಧಾರದ ಮೇಲೆ. ಓಕೆ, ಇದು ಏನಂತಂದ್ರೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದಾದ ನಂತರ ಇದರ ಪ್ರಕಾರ ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿಯ ಪ್ರಕಾರ ಎಷ್ಟಿತ್ತು ರೀ ಬಡತನ ನಮ್ಮ ದೇಶದಲ್ಲಿ ಅಂತಂದ್ರೆ 21, ಅಂತಿಮವಾಗಿ 21.9% ಇತ್ತು ರೀ ನಮ್ಮ ದೇಶದಲ್ಲಿ ಪಾವರ್ಟಿ ಅಂತೇಳಿ ಹೇಳುತ್ತೆ. ಬಟ್ ಈ ಸಮಿತಿಯ ಶಿಫಾರಸ್ಸಿಗೆ ತೀವ್ರವಾಗಿ ಏನಾಗ್ತವೆ? ವಿರೋಧಗಳು ವ್ಯಕ್ತ ಆಗ್ತವೆ. ವಿರೋಧಗಳು ವ್ಯಕ್ತ ಆಗ್ತವೆ. ಆದ ಕಾರಣ ಸರ್ಕಾರ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಆ ಮತ್ತೊಂದು ಸಮಿತಿ ಯಾವುದು ಅಂತ ಕೇಳಿದ್ರೆ ಸಿ ರಂಗರಾಜನ್ ಸಮಿತಿ ಅಂತೇಳಿ ನೇಮಕ ಮಾಡ್ತಾರೆ. ಸಿ ರಂಗರಾಜನ್ ಸಮಿತಿ. ಹಾಗಾದ್ರೆ ಈ ಸಿ ರಂಗರಾಜನ್ ಅವರು ಆಕ್ಚುಲಿ ಏನಂತಂದ್ರ ಇದು 12ನೇ ಹಣಕಾಸು ಆಯೋಗ ಇತ್ತಲ್ಲ, 12ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ರು ಇವರು.
ಎಷ್ಟಿದು 12ನೇ ಹಣಕಾಸು ಆಯೋಗದ 12ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಆಗಿದ್ರು. ಅಧ್ಯಕ್ಷರು ಆಗಿದ್ರು. 12ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ರು. ನೆಕ್ಸ್ಟ್ ನೇಮಕ ಆಗಿದ್ದು ಯಾವಾಗ ಇದು ಅಂತಂದ್ರೆ 2011-12 ಅಲ್ಲಿ ನೇಮಕ ಆಗಿತ್ತು. ಈ ಸಿ ರಂಗರಾಜನ್ ಸಮಿತಿ ಯಾಕಂತಂದ್ರೆ ಇದನ್ನ ನೇಮಕ ಮಾಡಿದರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿಯ ವರದಿಗೆ ಏನಂತಂದ್ರೆ ತೀವ್ರವಾಗಿ ಏನಾಗಿದ್ದು ವಿರೋಧಗಳು ವ್ಯಕ್ತ ಆಗಿದ್ದು. ತೀವ್ರ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಗಿದ್ದ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರು, ಈ ಸಿ ರಂಗರಾಜನ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಹಾಗಾದ್ರೆ ಈ ಸಮಿತಿ ವರದಿ ನೀಡಿದ್ದು 2014 ಅಲ್ಲಿ ಏನಂತಂದ್ರೆ ಈ ಸಮಿತಿ ಏನಂತಂದ್ರೆ ವರದಿ ನೀಡುತ್ತೆ. ಹಾಗಾದ್ರೆ ಈ ಸಮಿತಿ ಸಹ ಏನಂತಂದ್ರೆ MPCI ಮಾಸಿಕ ಮಂತ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಧಾರದ ಮೇಲೆ ಏನಂತಂದ್ರೆ ಬಡತನವನ್ನು ಅಳತೆ ಮಾಡಿತ್ತು. ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಅಳತೆ ಮಾಡಿತ್ತು. ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ವೆಚ್ಚದ ಆಧಾರದ ಮೇಲೆ ಬಡತನವನ್ನು ಅಳತೆ ಮಾಡಿತು. ವೆಚ್ಚದ ಆಧಾರದ ಮೇಲೆ ಏನು ಮಾಡಿತ್ತು, ಇದು ಬಡತನವನ್ನು ಅಳತೆ ಮಾಡಿತ್ತು. ಯಾವುದರ ಆಧಾರದ ಮೇಲೆ ಅಂತ ಕೇಳಿದ್ರೆ ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನವನ್ನು ಅಳತೆ ಮಾಡಿತ್ತು. ಯಾವ ಸಮಿತಿ ಅಂತಂದ್ರೆ ಸಿ ರಂಗರಾಜನ್ ಸಮಿತಿ ಅಂತೇಳಿ ಹೇಳ್ತೀವಿ. ಇಷ್ಟು ನೆನಪಿಟ್ಬೇಕು. ನೆಕ್ಸ್ಟ್ ಇದಾದ ನಂತರ ಈ ಸಮಿತಿಯ ಪ್ರಕಾರ ಬಡತನ ಎಷ್ಟಿತ್ರಿ ನಮ್ಮ ದೇಶದಲ್ಲಿ ಅಂತ ಕೇಳಿದ್ರೆ ಈ ಸಮಿತಿಯ ಪ್ರಕಾರ ಎಷ್ಟು ಅಂತಂದ್ರೆ 29.5% ಏನಂತಂದ್ರೆ ನಮ್ಮ ದೇಶದಲ್ಲಿ ಪಾವರ್ಟಿ ಇತ್ತು ಅಂತೇಳಿ ಹೇಳಲಾಗ್ತದ. ರೈಟ್. ನೆಕ್ಸ್ಟ್ ಏನಂತಂದ್ರ ಇನ್ನೊಂದು ಬರುತ್ತೀರಿ ನಿಮ್ಗೆ ಅರ್ಜುನ್ ಸೇನ್ ಗುಪ್ತಾ ಸಮಿತಿ ಅಂತೇಳಿ ನೇಮಕ ಮಾಡ್ತಾರೆ. 2012 ಅಲ್ಲಿ ನೇಮಕ ಆಗ್ತದ್ರಿ ಅರ್ಜುನ್ ಸೇನ್ ಗುಪ್ತಾ ಸಮಿತಿ. ನಿಮ್ಮ ಕ್ವಶನ್ ಯಾವ ತರ ಕೇಳ್ತಾರಲ್ಲ, ಈ ಕೆಳಗಿನವುಗಳಲ್ಲಿ ಯಾವುದು ಬಡತನಕ್ಕೆ ಸಂಬಂಧಿಸಿದ ಸಮಿತಿ ಆಗಿದೆ ಅಂತ ಕೇಳಬಹುದು. ಇಲ್ಲಾಂದ್ರೆ ಕೆಳಗಿನವುಗಳಲ್ಲಿ ಯಾವ ಸಮಿತಿ ಬಡತನಕ್ಕೆ ಸಂಬಂಧಿಸಿಲ್ಲ. ನಿಮ್ಗೆ ಡೈರೆಕ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವ ಸಮಿತಿಯು ಬಡತನಕ್ಕೆ ಸಂಬಂಧಿಸಿಲ್ಲ? ವಾಂಚು ಸಮಿತಿ, ವಿಜಯ್ ಕೇಳ್ಕರ್ ಸಮಿತಿ, ಸಿ ರಂಗರಾಜನ್ ಸಮಿತಿ, ನೆಕ್ಸ್ಟ್ ಏನಂತಂದ್ರೆ ಅರುಣ್ ಜೇಟ್ಲಿ ಸಮಿತಿ. ಯಾವ್ದಾಗಿದೆ ಯಾವ್ದಾಗಿಲ್ಲ ಅಂತ ಕೇಳ್ತಾನೆ. ಒಂದೇನಂತಂದ್ರೆ ಸಿ ರಂಗರಾಜನ್ ಸಮಿತಿ ಬಿಟ್ರೆ ಯಾವುದೂ ಆಗಿಲ್ಲ. ವಾಂಚು ತೆರಿಗೆಗೆ ಸಂಬಂಧಪಟ್ಟೈತಿ, ವಿಜಯ್ ಕೇಳ್ಕರ್ ತೆರಿಗೆಗೆ ಸಂಬಂಧಪಟ್ಟೈತಿ. ಓಕೆ, ಇದು ಏನಂತಂದ್ರೆ ಮತ್ತೇನಂದ್ರೆ ಅರುಣ್ ಜೇಟ್ಲಿ ಸಮಿತಿ ಏನಂದ್ರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಏನು ಮಾಡಬೇಕು, ಖಾಸಗೀಕರಣ ಮಾಡಬೇಕು ಅಥವಾ ವಿಲೀನಗೊಳಿಸಬೇಕು ಅಂತೇಳಿ ಶಿಫಾರಸು ಮಾಡಿತ್ತದು. ಓಕೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳನ್ನ ಏನು ಮಾಡಬೇಕು, ಮರ್ಜ್ ಮಾಡ್ಬೇಕಂತೇಳಿ ಶಿಫಾರಸು ಮಾಡಿರುವಂತ ಸಮಿತಿ ಯಾವ್ದಂದ್ರ ಅರುಣ್ ಜೇಟ್ಲಿ ಸಮಿತಿ ಆಗ್ಯದ್ರಿ. ಹಾಗಾದ್ರೆ ಅರ್ಜುನ್ ಸೇನ್ ಗುಪ್ತಾ ಸಮಿತಿ ನೇಮಕ ಆಗಿದ್ದು ಆತರ ಬುಕ್ ಒಳಗೆ ಕೊಟ್ಟಿಲ್ಲ ಇದನ್ನು. ಓಕೆ, ಅರ್ಜುನ್ ಸೇನ್ ಗುಪ್ತಾ ಸಮಿತಿ ನೇಮಕ ಆಗಿದ್ದು ಯಾವಾಗ್ರಿ ಅಂತಂದ್ರೆ 2012 ಅಲ್ಲಿ ಏನಂತಂದ್ರ ನೇಮಕ ಆಗಿದ್ದನ್ನು ನಾವು ನೋಡ್ತೀವಿ. ಓಕೆ, ಇನ್ನು ನಿನ್ನೆ ಏನಂತಂದ್ರ ಸ್ಟ್ರಿಂಗ್ಫ್ಲೇಷನ್ ಅಂದ್ರೆ ಏನ್ರಿ ಸರ್ ಅಂತೇಳಿ ಒಬ್ಬರು ಕ್ವಶನ್ ಕೇಳಿದ್ರು ನನಗೆ. ಸ್ಟ್ರಿಂಗ್ಫ್ಲೇಷನ್ ಅಂತಂದ್ರೆ ಏನಂತ ಕೇಳಿದ. ಸ್ಟ್ರಿಂಗ್ಫ್ಲೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರ ನನಗೇನಂದ್ರೆ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ. ಸ್ಟ್ರಿಂಗ್ಫ್ಲೇಷನ್ ಅಂತಂದ್ರ ಈಗ ಕೆಲವೊಂದು ವಸ್ತು ಈಗ ನೀವೇನಂತಂದ್ರ ಸಣ್ಣವರಿದ್ದಾಗ ಫಾರ್ಲೇಜ್ ಇಷ್ಟು ಉದ್ದಕ್ಕೆ ಬರ್ತಿತ್ತು. 5 ರೂಪಾಯಿ ಕೊಟ್ರಿ ಏನಂತಂದ್ರ 5 ರೂಪಾಯಿ ಕೊಟ್ರಿ ಏನಂತಂದ್ರ ಫಾರ್ಲೇಜ್ ಇಷ್ಟು ಉದ್ದಕ್ಕೆ, ಅದ್ರೊಳಗೆ ಎಷ್ಟು ಬಿಸ್ಕಿಟ್ ಬರ್ತಿದ್ವು, ನಿಯರ್ಲಿ 20 ಬಿಸ್ಕಿಟ್ ಬರ್ತಿದ್ವು ರೀ. 20 ಇರ್ತಿದ್ವು ಒಂದು ಪ್ಯಾಕ್ ಒಳಗ. ಈಗ ಅದೇ 5 ರೂಪಾಯಿನೇ ಆದ ಫಾರ್ಲೇಜ್ ಪ್ಯಾಕ್ ಬಿಸ್ಕಿಟ್ ಇಂದ ಅದ್ರೊಳಗೆ ಬಿಸ್ಕೆಟ್ ಎಷ್ಟು ಇರ್ತಾವ ಎಣಸಿರೇನು? ಇವತ್ತು ತಗೊಂಡು ಎಣಸ್ರಿ ಎಲ್ರು ಎಷ್ಟಾಗಿದಾವ್? ಕಡಿಮೆ ಆಗಿದಾವ್. ಎಷ್ಟು ಕಡಿಮೆ ಆಗಿದಾವ ಅಂತಂದ್ರೆ 13 ಬರ್ತಾವೆ. ಈಗ 7 ಎಲ್ಲಿ ಹೋದವು ನೀವು? ಓಕೆ, ಕ್ವಾಂಟಿಟಿಯಲ್ಲಿ ಏನಾಗೋದು ಸ್ವಲ್ಪ ಕಡಿಮೆ ಮಾಡೋದನ್ನೇ ಏನಂತ ಕರೀತಾರೆ, ಸ್ಟ್ರಿಂಗ್ಫ್ಲೇಷನ್ ಅಂತ ಕರೀತಾರೆ. ಏನ್ ಫ್ಲೇಷನ್ ಅಂತ ಕರೀತಾರೆ? ಸ್ಟ್ರಿಂಗ್ಫ್ಲೇಷನ್ ಅಂತ ಕರೀತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಂತಂದ್ರ ಇದು ಅರ್ಜುನ್ ಸೇನ್ ಗುಪ್ತಾ ಸಮಿತಿ ಏನ್ ಹೇಳಿತು ಅಂತ ಕೇಳಿದ್ರೆ ಇನ್ನೊಂದು ನಿಮಗೆ ಏನಂತಂದ್ರೆ ಒಂದು ಕ್ವಶನ್, ಕ್ವಾಲಿಟಿಯಲ್ಲಿ ಏನಂತಂದ್ರೆ ಕ್ವಾಂಟಿಟಿಯಲ್ಲಿ ಕಡಿಮೆ ಆದ್ರ ಸ್ಟ್ರಿಂಗ್ಫ್ಲೇಷನ್ ಅಂತ ಕರೀತಾರೆ. ಹಾಗಾದ್ರೆ ಕ್ವಾಲಿಟಿಯಲ್ಲಿ ಕಡಿಮೆ ಆದ್ರ, ಓಕೆ, ಅದರಲ್ಲಿ ಕ್ವಾಲಿಟಿ ಅಥವಾ ಬ್ರಾಂಡ್ ಅಲ್ಲಿ ಕಡಿಮೆ ಆದ್ರ ಏನಂತೇಳಿ ಕರೀತಾರೆ? ಅದನ್ನ ಏನಂತ ಕರೀತಾರೆ? ಯಾವ ಫ್ಲೇಷನ್ ಅಂತ ಕರೀತಾರೆ? ನೀವು ನೋಡ್ಕೊಳ್ಬೇಕು. ಈಗ ಯಾವ್ದಂತ ಕರೀತಾರೆ ನೋಡೋಣ. ಎಷ್ಟು ಮಂದಿ ಆನ್ಸರ್ ಹೇಳ್ತೀರಿ ನೋಡೋಣ. ನೆಕ್ಸ್ಟ್ ಏನಂತಂದ್ರ ಎಲ್ಲಿ ಹೇಳ್ತೀರಿ? ಆಫ್ಲೈನ್ ಇದ್ರೆ ಹೇಳ್ತಿದ್ರಿ ಮಾಸ್ಟರ್ ಎಲ್ಲಿ ಹೇಳ್ಬೇಕು ಈಗ ಅಂತ. ರೈಟ್. ನೆಕ್ಸ್ಟ್ ಇದಾದ ನಂತರ ಅರ್ಜುನ್ ಸೇನ್ ಗುಪ್ತಾ ಸಮಿತಿ ಅಂತೇಳಿ ಹೇಳ್ತೀವಿ. ಇದು ನೇಮಕ ಆಗಿದ್ದು 2012. ಇದು ಅಸಂಘಟಿತ ಉದ್ಯಮಗಳಲ್ಲಿ ಏನ್ ಮಾಡಿತ್ತು? ಬಡತನವನ್ನು ಅಳತೆ ಮಾಡಿತ್ತು. ಹಾಗಾದ್ರೆ
ಬಡತನವನ್ನು ಅಳತೆ ಮಾಡಲು ಏನಂತಂದ್ರೆ ಶಿಫಾರಸು ಮಾಡಿತ್ತು ಅಸಂಘಟಿತ ಅಂತಂದ್ರೆ ಸಂಘಟನೆ ಆಗದೆ ಇರುವಂತ ಏನಂತಂದ್ರೆ ಉದ್ಯಮಗಳು ಇರ್ತಾವ್ರಿ, ಅವು ನೋಂದಣಿಗೊಳ್ಳದೇ ಇರುವಂತ ಉದ್ಯಮಗಳಲ್ಲಿ ಏನ್ ಮಾಡಿತ್ತು, ಬಡತನವನ್ನು ಅಳತೆ ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿತ್ತು ಅರ್ಜುನ್ ಸೇನ್ ಗುಪ್ತಾ ಸಮಿತಿ. ನೆಕ್ಸ್ಟ್ ಇದಾದ ನಂತರ ಬಡತನ ರೇಖೆ ರೀ, ಪಾವರ್ಟಿ ಲೈನ್. ಬಡವರು ಮತ್ತು ಬಡವರು ಇಲ್ಲದವರೆಂದು ನೋಡ್ರಿ, ಪಾವರ್ಟಿ ಲೈನ್ ಅಂದ್ರೆ ನೋಡ್ರಿ ಇಲ್ಲಿ ಏನ್ರಿ ಅಪ್ಪ ಅಂತಂದ್ರೆ ಬಡವರು ಮತ್ತು ಬಡವರು ಇಲ್ಲದವರೆಂದು ವಿಭಾಗಿಸುವ ಒಂದು ರೇಖೆ ಏನಂತ ಕರೀತಾರೆ, ಬಡತನ ರೇಖೆ ಅಂತೇಳಿ ಕರೀತಾರೆ. ಬಡತನ ಮತ್ತು ಬಡವರು ಮತ್ತು ಬಡವರು ಇಲ್ಲದವರೆಂದು ವಿಭಾಗಿಸುವಂತ ಒಂದು ರೇಖೆ ಏನಂತ ಕರೀತಾರೆ, ಬಡತನ ರೇಖೆ ಅಂತೇಳಿ ಕರೀತಾರೆ. ನೋಡ್ರಿ ಇಲ್ಲಿ ಬಡತನ ರೇಖೆ ಅಂತಂದ್ರೆ ಏನು ನಿಮ್ಗೆ ಗೊತ್ತಾಗ್ತದೆ. ಪಾವರ್ಟಿ ಲೈನ್ ಅಂತ ಕರಿತೀವಿ. ಇದಕ್ಕೆ ಏನ್ರಿ ಪಾವರ್ಟಿ ಲೈನ್ ಅಂತಂದ್ರ ಯಾವ್ದಕ್ ಪಾವರ್ಟಿ ಲೈನ್ ಅಂತ ಕರೀತಾರೆ? ಇದು ಪಾವರ್ಟಿ ಲೈನ್ ಅಂತ ನೋಡ್ರಿ. ಏನ್ರಿ ಪಾವರ್ಟಿ ಲೈನ್ ಅಂತಂದ್ರ ಇದೊಂದು ಪಾವರ್ಟಿ ಲೈನ್ ಅಂತ ತಿಳ್ಕೊಡ್ರಿ. ಓಕೆ, ಇದು ಬಡತನ ರೇಖೆ. ಬಡವರು ಮತ್ತು ಬಡವರಿಲ್ಲದಂತ ವಿಭಾಗಿಸುವಂತ ರೇಖೆ ಇದಾಗ್ಯದ. ಇದಕ್ಕಿಂತ ಮೇಲಿರೋರು ಯಾರಂತಂದ್ರ APL ಅಂತ ಕರಿತೀವಿ. APL ಅಂತಂದ್ರ ಅಬೋವ್ ಪಾವರ್ಟಿ ಲೈನ್ ಅಂತ ಕರಿತೀವಿ. ಅಬೋವ್ ಪಾವರ್ಟಿ ಲೈನ್. ಇನ್ನ ಇದ್ರ ಕೆಳಗಿರೋರು ಯಾರಪ್ಪ ಅಂತಂದ್ರ BPL ಅಂತಂದ್ರೆ ಏನ್ರಿ, ಬಿಲೋ ಪಾವರ್ಟಿ ಲೈನ್. ಇದರ ಕೆಳಗಡೆ ಇರೋರು ಯಾರಂತಂದ್ರ AAY ಅಂತ ಕರಿತೀವಿ. ಅಂತ್ಯೋದಯ ಅನ್ನ ಯೋಜನೆ ಅಂತ ಕರಿತೀವಿ. ಇದಕ್ಕೆ ಅಂತ್ಯೋದಯ ಅನ್ನ ಯೋಜನೆದಾರರು. ಈ AAY ಕಾನ್ಸೆಪ್ಟ್ ಬಂದಿದೆ 2000ರಲ್ಲಿ ನಮ್ಮ ದೇಶದಲ್ಲಿ. ಅಂದ್ರೆ AAY ಕಾನ್ಸೆಪ್ಟ್ ಬಂದಿದೆ. AAY ಅಂತಂದ್ರೆ ಅಂತ್ಯೋದಯ ಅನ್ನ ಯೋಜನೆದಾರರು, ತೀರಾ ಹಿಂದುಳಿದವರು ಇವರು. APL ಯಾರ್ಯಾರು ಇರ್ತಾರೆ ಅಂತಂದ್ರ ಮೋರ್ ದನ್ 2.5 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಯಾರ್ದಿರುತ್ತೆ ಅಲ್ಲ, ಅವ್ರೆಲ್ಲರೂ APL ಕಾರ್ಡ್ ಒಳಗೆ ಬರ್ತಾರೆ. APL ಕಾರ್ಡ್ ಒಳಗ ಅಬೋವ್ ಪಾವರ್ಟಿ ಲೈನ್ ಒಳಗೆ ಬರ್ತಾರೆ. ಎಷ್ಟು? 2.5 ಲಕ್ಷಕ್ಕಿಂತ ಜಾಸ್ತಿ ಯಾರು ಇನ್ಕಮ್ ಹೊಂದಿರ್ತಾರಲ್ಲ ಅವ್ರು ಎಲ್ಲಿ ಬರ್ತಾರೆ ಅಂತಂದ್ರೆ ಅಬೋವ್ ಪಾವರ್ಟಿ ಲೈನ್ ಒಳಗೆ ಬರ್ತಾರೆ. ಅದಕ್ಕಿಂತ ಕೆಳಗಿರೋರು ಏನಂತಂದ್ರೆ BPL. ನಮ್ಮ ಇಂಡಿಯಾ ಒಳಗೆ ಹೈಯೆಸ್ಟ್ ಯಾವ ಜನ ಕಂಡು ಬರ್ತಾರೆ ಅಂದ್ರೆ BPL. ಓಕೆ, ಅದಕ್ಕಿಂತ ಕೆಳಗಿರೋರು ಯಾರಂದ್ರೆ AAY, ತೀರಾ ಹಿಂದುಳಿದ ಜನರು ಇವರು. ಓಕೆ, ತೀರಾ ಬಡತನದ ತೀವ್ರತೆಯಿಂದ ಕೂಡಿರುವವರು ಇವರು. ಓಕೆ, ರೈಟ್. ನೆಕ್ಸ್ಟ್ ಏನಂತಂದ್ರ ಬಡತನದ ಅಳತೆ ಅಂತೇಳಿ ಬರುತ್ತೀರಿ. ಯಾವ ತರ ಬಡತನವನ್ನು ಅಳತೆ ಮಾಡ್ತಾರೆ? ಮೆಜರ್ಸ್ ಆಫ್ ಇನ್ಫ್ಲೇಷನ್ ಅಂತೇಳಿ ನೋಡೋಕ್ಕಿಂತ ಮುಂಚೆ ಪಾವರ್ಟಿ ರೇಟ್ ಹೆಂಗೆ ಐತಿ ನಮ್ಮ ದೇಶದಲ್ಲಿ ನೋಡೋಣ. ನೋಡ್ರಿ, ಈಗ ನೆಕ್ಸ್ಟ್ ಬರೋದು ಏನಂತಂದ್ರ ಇಲ್ಲಿ ನೋಡ್ರಿ, ಬಡತನದ ಅಳತೆ ಯಾವ ತರ ಮಾಡ್ತಾರೆ ನಮ್ಮ ದೇಶದಲ್ಲಿ ನೋಡ್ರಿ ಇಲ್ಲಿ. ರೈಟ್, ಅಮರ್ತ್ಯ ಸೇನ್ ಅವ್ರ ಪ್ರಕಾರ ಯಾರು ಮಾಡಿದ್ರು? ನೆಕ್ಸ್ಟ್ ಏನಂತಂದ್ರ ಬಡತನದ ರೇಖೆ. ಇದು ಬಡವರು ಮತ್ತು ಬಡವರು ಇಲ್ಲದವರು ಎಂದು ವಿಭಾಗಿಸುವಂತ ರೇಖೆ ಏನಂತ ಕರೀತಾರೆ? ಬಡತನ ರೇಖೆ ಅಂತ ಕರೀತಾರೆ. ನೆಕ್ಸ್ಟ್ ಏನಂತಂದ್ರೆ ಬಡತನದ ಅಳತೆ, ಮೆಜರ್ಸ್ ಆಫ್ ಪಾವರ್ಟಿ ಇನ್ ಇಂಡಿಯಾ. ಓಕೆ, ಬಟ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಎಲ್ಲಿರೋ ಒಟ್ಟ. ಓಕೆ, ಬಡತನದ ಅಳತೆ, ಮೆಜರ್ಸ್ ಆಫ್ ಪಾವರ್ಟಿ. ಒಂದೇದು ಏನಂತಂದ್ರೆ ತಲಾ ಎಣಿಕೆ ಅನುಪಾತ. ಏನ್ರಿ ತಲಾ ಎಣಿಕೆ ಅನುಪಾತ ಅಂತಂದ್ರೆ ಯಾವ್ದಕ್ಕಂತ ಕರೀತಾರೆ? ತಲಾ ಎಣಿಕೆ ಅನುಪಾತ ಅಂತಂದ್ರ ಒಟ್ಟು ಜನಸಂಖ್ಯೆಯನ್ನು ಏನ್ ಮಾಡಬೇಕು, ಒಟ್ಟು BPL ಕುಟುಂಬದಾರರಿಂದ ಭಾಗಿಸಿದಾಗ. ಓಕೆ, ತಲಾ ಎಣಿಕೆ ಅನುಪಾತ ಅಂದ್ರೆ ಹೆಡ್ ಕೌಂಟ್ ರೇಷಿಯೋ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ಒಳಗೆ ಏನಂತ ಕರೀತಾರೆ? ಹೆಡ್ ಕೌಂಟ್ ರೇಷಿಯೋ ಅಂತ ಕರೀತಾರೆ. ಹೆಡ್ ಕೌಂಟ್ ರೇಷಿಯೋ ಅಂತ ಕರೀತಾರೆ. ಹೆಡ್ ಕೌಂಟ್ ರೇಷಿಯೋ ಅಂತ ಕರೀತಾರೆ. ಏನ್ರಿಪ್ಪ ಹೆಡ್ ಕೌಂಟ್ ರೇಷಿಯೋ ಅಂತಂದ್ರ? ತಲಾ ಎಣಿಕೆ ಅನುಪಾತ ಅಂತಂದ್ರೆ ಏನು? ಹೆಡ್ ಕೌಂಟ್ ರೇಷಿಯೋ ಅಂತಂದ್ರೆ ಏನು ಅಂತಂದ್ರೆ ಒಬ್ಬೊಬ್ಬರಿಗೆ ಬಂತ ತಲೆ ಮೇಲೆ ಕೈ ಇಟ್ಟಿಟ್ಟು ನೀ ಬಡವ ನೀ ಅಂತೇಳಿ ಕೇಳಂಗಿಲ್ಲ. ಹೆಡ್ ಕೌಂಟ್ ರೇಷಿಯೋ ಅಂತಂದ್ರ ಒಟ್ಟು ಜನಸಂಖ್ಯೆನ ಏನು ಮಾಡಬೇಕು, ಒಟ್ಟು BPL ಕುಟುಂಬದಾರರಿಂದ ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡಿದಾಗ ಬರುವಂತ ಮೊತ್ತವನ್ನು ಏನಂತ ಕರೀತಾರೆ? ತಲಾ ಎಣಿಕೆ ಅನುಪಾತದ ಮೂಲಕ ಕಂಡು ಹಿಡಿಯಲ್ಪಟ್ಟ ಬಡವರು. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ಬಡತನವನ್ನು ಅಳತೆ ಮಾಡಲು ಬಳಸುವ ಮಾನ ಆಗಿದೆ, ಯಾವುದು ಮಾನ ಆಗಿಲ್ಲ. ಯಾವುದು ಮಾನ ಆಗಿದೆ ಬಡತನ ಅಳತೆ ಮಾಡಕ್ಕೆ, ಯಾವ್ದು ಆಗಿಲ್ಲ ಅಂತೇಳಿ ಕೇಳ್ತಾರೆ. ಅಷ್ಟೇನಂತಂದ್ರೆ ನೀವು ನೆನ್ಪಿಟ್ಕೊಳ್ಬೇಕು. ಎರಡನೇದು ಬಡತನ ಅಂತರ ಸೂಚ್ಯಾಂಕ ಅಂತೇಳಿ. ಓಕೆ, ಬಡತನ ಅಂತರ ಸೂಚ್ಯಾಂಕ ಅಂತಂದ್ರೆ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್. ಹೆಂಗ್ರಿ ಬಡತನ ಅಂತರ ಸೂಚ್ಯಾಂಕ? ಪಾವರ್ಟಿ ಗ್ಯಾಪ್ ಇಂಡೆಕ್ಸ್. ಇದು ಪಾವರ್ಟಿ
ಗ್ಯಾಪ್ ಇಂಡೆಕ್ಸ್. ಗ್ಯಾಪ್ ಇಂಡೆಕ್ಸ್ ಏನ್ರಿ ಅಪ್ಪ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಅಂತಂದ್ರ? ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಹಂಗಂದ್ರ ಈಸಿ ಇದೆ ರೀ ಇದು. ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಅಂತಂದ್ರೆ ಈಸಿ ಇದೆ. ಯಾವ ತರ ರೀ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಅಂತಂದ್ರ, ಈ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಅಂದ್ರೆ ಡಿಸ್ಟೆನ್ಸ್ ರೀ. BPL ಕುಟುಂಬದಾರರ ಮತ್ತು ಅದಕ್ಕಿಂತ ಕೆಳಗಿರೋರು ಎ ವಾಯ್ದಾರ ನಡುವಿನ ಆದಾಯದ ಅಂತರ ಎಷ್ಟಿದೆ ಅಪ್ಪ. ಓಕೆ, ಆದಾಯ ಅಂತರ ಎಷ್ಟಿದೆ ಅನ್ನೋದನ್ನ ತಿಳಿದುಕೊಳ್ಳೋದು. ಈಗ ನೋಡ್ರಿ, ಈ BPL ಕುಟುಂಬ ಇಲ್ಲಿ ಏನಂತಂದ್ರೆ BPL ದವ್ರು ಅಂತ ತಿಳ್ಕೊಳ್ರಿ. BPL ಮತ್ತು AAY ನಡುವಿನ ಆದಾಯದ ಅಂತರ ಎಷ್ಟಿದೆ? ಇವ್ರ ಆದಾಯ ಒಂದು 15,000 ಅದ ಅಂತ ತಿಳ್ಕೊ. BPL ದವ್ರ 15,000, AAY ದವ್ರದ್ದು ಒಂದು 7,000 ಅದ ಅಂತ ತಿಳ್ಕೊ. ಎಷ್ಟು ಸಾವಿರ ಅದ? 7,000 ಅದ ಅಂತ ತಿಳ್ಕೊ. ಎಷ್ಟು ಸಾವಿರ? ಈ ಕಡೆ ಬರೀತೀನಿ. 7,000 ಅದ ಅಂತ ತಿಳ್ಕೊ. 7,000 15,000 ಅಂತರ ಎಷ್ಟಾಯ್ತು? ಅಂತರ ಎಷ್ಟು ಅಂದ್ರೆ 8,000 ಅಂತರ ಇದೆ. ಇದೇ ಏನಂತಂದ್ರ ಬಡತನ ಅಂತರ ಸೂಚ್ಯಾಂಕದ ಮೂಲಕ ಕಂಡು ಹಿಡಿಯಲ್ಪಟ್ಟ ಬಡತನ ಅಂತ ಹೇಳಿ ಕರೀತಾರೆ. ನೋಡ್ರಿ, BPL ಕುಟುಂಬದಾರರ ಮತ್ತು ಅದರ ಕೆಳಭಾಗದಲ್ಲಿರುವಂತಹ AY ಕುಟುಂಬದಾರ ಆದಾಯದ ನಡುವಿನ ಎಷ್ಟು ಅಂತರ ಇದೆಯಲ್ಲ, ಅಂತರದ ಮೂಲಕ ಏನು ಮಾಡ್ತಾರೆ? ಬಡತನ ಅಂತರ ಸೂಚ್ಯಾಂಕದ ಮೂಲಕ ಏನು ಮಾಡ್ತಾರೆ? ಬಡತನವನ್ನು ಅಳತೆ ಮಾಡ್ತಾರೆ. ಇದು ಬಡತನವನ್ನು ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸುತ್ತದೆ. ಯಾವ ಪ್ರಮಾಣದಲ್ಲಿ? ಶೇಕಡಾವಾರು. ಬಡತನವನ್ನು ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸುತ್ತದೆ. ಬಡತನವನ್ನು ಶೇಕಡಾವಾರು ಪ್ರಮಾಣದಲ್ಲಿ ಇದು ವ್ಯಕ್ತಪಡಿಸುತ್ತದೆ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ಇದಾದ ನಂತರ ಸ್ಕ್ವೇರ್ಡ್ ಪಾವರ್ಟಿ ಇಂಡೆಕ್ಸ್ ಅಂತೇಳಿ ಬರುತ್ತೆ. ಸ್ಕ್ವೇರ್ಡ್ ಕನ್ನಡ ಒಳಗೂ ಕೂಡ ಏನಂದ್ರೆ ಇದಕ್ಕೆ ಸ್ಕ್ವೇರ್ಡ್ ಬಡತನ ಸೂಚ್ಯಂಕ ಅಂತ ಕರೀತಾರೆ. ಯಾವ ಸೂಚ್ಯಂಕ? ಸ್ಕ್ವೇರ್ಡ್ ಬಡತನ ಸೂಚ್ಯಂಕ. ಓಕೆ, ಇದು ಏನಂತಂದ್ರ AAY ಮತ್ತು ಬಡತನ ರೇಖೆ ಮತ್ತು ಅದರ ಕೆಳಗಿನ ಅದರ ಕೆಳಭಾಗದಲ್ಲಿರುವಂತಹ ಜನರ ನಡುವಿನ ಎಷ್ಟು ಏನಂತಂದ್ರೆ ಬಡತನದ ಅಂತರ ಇದೆ, ಅದರ ಮೂಲಕ ಬಡತನ ಮತ್ತು ಬಡತನದ ತೀವ್ರತೆಯಿಂದ ಕೂಡಿರುವ ಜನರ ನಡುವಿನ ಅಂತರವನ್ನು ಅಳತೆ ಮಾಡಕ್ಕೆ ಇದನ್ನು ಬಳಸ್ತಾರೆ. ಓಕೆ, ಬಡತನ ಮತ್ತು ಬಡತನದ ಕೆಳಗಿರೋರ ತೀವ್ರತೆ ಎಷ್ಟಿದೆಪ್ಪ, ಬಡತನದಿಂದ ಮತ್ತು ಬಡತನದ ತೀವ್ರತೆಯಿಂದ ಕೂಡಿರುವಂತ ಜನರ ನಡುವಿನ ಆದಾಯದ ಅಸಮಾನತೆ ಎಷ್ಟಿದೆ, ಅದರ ಮೂಲಕ ಕೂಡ ಏನಂತಂದ್ರೆ ಇದು ಅಳತೆ ಮಾಡುವಂಥದ್ದು ಸ್ಕ್ವೇರ್ಡ್ ಪಾವರ್ಟಿ ಇಂಡೆಕ್ಸ್. ಆಮೇಲೆ ಏನಂದ್ರೆ ಸೇನ್ ಬಡತನ ಸೂಚ್ಯಂಕ, ಅಮರ್ತ್ಯ ಸೇನ್ ಅಂತ ಕರಿತೀವಿ ಇವ್ರನ್ನು. ಅಮರ್ತ್ಯ ಸೇನ್ ಬಡತನ ಸೂಚ್ಯಂಕ, ಸೇನ್ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರೀತಾರೆ? ಸೇನ್ ಪಾವರ್ಟಿ ಇಂಡೆಕ್ಸ್. ಯಾವ ಇಂಡೆಕ್ಸ್? ಸೇನ್ ಪಾವರ್ಟಿ ಇಂಡೆಕ್ಸ್. ಓಕೆ, ಅಮರ್ತ್ಯ ಸೇನ್ ಅಂತ ಕರಿತೀವಿ. ಅಮರ್ತ್ಯ ಸೇನ್ ಅವರು ನೋಡ್ರಿ, ಈ ಅಮರ್ತ್ಯ ಸೇನ್ ಅವರು ಬಡತನವನ್ನು ಅಳತೆ ಮಾಡ್ಬೇಕಂದ್ರೆ ಇವರು ಕೂಡ ಏನಂತಂದ್ರೆ 3 ಮಾನಗಳನ್ನು ಬಳಸ್ತಾರೆ. 3 ಸೂಚ್ಯಂಕಗಳು, 3 ಇಂಡೆಕ್ಸ್ ಗಳನ್ನು ಬಳಸ್ತಾರೆ. ಯಾವ್ಯಾವ ಇಂಡೆಕ್ಸ್ ಗಳನ್ನು ಬಳಸ್ತಾರೆ ಅವರು ಅಂತ ಕೇಳಿದ್ರ, ಒಂದೇದು ಏನಂತಂದ್ರ ತಲಾ ಎಣಿಕೆ ಅನುಪಾತ, ಸೇಮ್ ಹೆಡ್ ಕೌಂಟ್ ರೇಷಿಯೋನೇ ಬಳಸ್ತಾರೆ ಅವರು. ಯಾವುದು? ತಲಾ ಎಣಿಕೆಯ ಅನುಪಾತ ಬಳಸ್ತಾರೆ. ಇನ್ನು ಬಡತನ ಅಂತರ ಸೂಚ್ಯಂಕ ಬಳಸ್ತಾರೆ, ಪಾವರ್ಟಿ ಗ್ಯಾಪ್ ಇಂಡೆಕ್ಸ್. ಮತ್ತು ಗಿನಿ ಸಹ ಗುಣಾಂಕ ಅಂತೇಳಿ ಬಳಸ್ತಾರೆ. ಇದನ್ನ ಇಂಗ್ಲಿಷ್ ಒಳಗೆ ಹೇಳ್ತೀವ್ರಿ ಗಿನಿ ಕೋ ಎಫಿಸಿಯಂಟ್ ಅಂತ ಕರೀತಾರೆ. ಗಿನಿ ಕೋ ಎಫಿಸಿಯಂಟ್ ಯಾವ ಕೋಫಿಷಿಯಂಟ್? ಗಿನಿ ಕೋ ಎಫಿಸಿಯಂಟ್ ಅಂತ ಕರಿತೀವಿ. ಗಿನಿ ಸಹ ಗುಣಾಂಕವನ್ನು ಬಳಸ್ತಾರೆ, ಗಿನಿ ಕೋ ಎಫಿಸಿಯಂಟ್ ಅಂತೇಳಿ ಬಳಸ್ತಾರೆ. ನೆಕ್ಸ್ಟ್, ಈ ಗಿನಿ ಕೋಎಫಿಷಿಯಂಟ್ ಅನ್ನು ಯಾರು ಪರಿಚಯ ಮಾಡಿದ್ರು ಅಂತೇಳಿ ಕೇಳ್ತಾರೆ. ನೋಡ್ರಿ, ಗಿನಿ ಸಹ ಗುಣಾಂಕವನ್ನು ಇಟಲಿ ದೇಶದ ಅರ್ಥಶಾಸ್ತ್ರಜ್ಞರಾಗಿರುವಂತಹ ಕಾರ್ಡೋ ಗಿನಿ ಅವರು ಏನ್ ಮಾಡ್ತಾರೆ, 1912ರಲ್ಲಿ ಇದನ್ನು ಪರಿಚಯ ಮಾಡ್ತಾರೆ. ಗಿನಿ ಕೋಎಫಿಷಿಯಂಟ್ ಎಷ್ಟು ಎಕ್ಸಾಮಿಗೆ ಕೇಳಿದ್ರಿ. ಗಿನಿ ಸಹ ಗುಣಾಂಕ ಯಾವುದಕ್ಕೆ ಸಂಬಂಧಿಸಿದೆ? ಡೈರೆಕ್ಟ್ ಕ್ವಶನ್ ಆಗಿದಾವ ಇದು. ಓಕೆ, ನಾಳೆ ಏನಂತಂದ್ರೆ ನಿಮ್ಗೆ ಒಂದು ಲಾರೆನ್ಸ್ ಕರ್ ಅಂತೇಳಿ ಬರುತ್ತೆ, ಲಾರೆನ್ಸ್ ಕರ್, ಗಿನಿ ಕರ್ ಅಂತೇಳಿ ಬರುತ್ತೆ, ಮತ್ತೇನಂತಂದ್ರ ಕುಜ್ನಟ್ ಕರ್ ಅಂತೇಳಿ ಬರ್ತಾವೆ. ನಾಳೆ ಕ್ಲಾಸ್ ಅಲ್ಲಿ ಬರ್ತಾವೆ, ಇಂಪಾರ್ಟೆಂಟ್ ಆಗಿರ್ತದೆ ನಾಳೆ ಕ್ಲಾಸ್. ಸೊ ಅಲ್ಲಿ ಏನಂತಂದ್ರೆ ಗಿನಿ ಕೋಎಫಿಷಿಯಂಟ್ ಅಂದ್ರೆ ಏನ್ ತಿಳಿಸ್ಕೊಡುತ್ತೆ. ಇದು ಏನಂತಂದ್ರೆ ಆದಾಯ ಅಸಮಾನತೆ ಅಂತರವನ್ನು ಅಳೆಯಲು ಬಳಸ್ತಾರೆ. ಗಿನಿ ಕೋಎಫಿಷಿಯಂಟ್ ಅನ್ನು ಎದಕ್ಕೆ ಬಳಸ್ತಾರೆ ಅಂತಂದ್ರೆ ಆದಾಯ ಅಸಮಾನತೆಯ ಅಂತರವನ್ನು ಅಳತೆ ಮಾಡಕ ಗಿನಿ ಸಹಗುಣಾಂಕವನ್ನು ನಮ್ಮ ದೇಶದಲ್ಲಿ ಬಳಸ್ತಾರೆ. ಯಾವುದಕ್ಕೆ ಅಂತಂದ್ರೆ ಆದಾಯ ಅಸಮಾನತೆ ಅಂತರವನ್ನು ಬಳಸಕ. ಓಕೆ, ಇಟಲಿ ದೇಶದ ಅರ್ಥಶಾಸ್ತ್ರಜ್ಞ ಕಾರ್ಡೋ ಗಿನಿ ಅವರು ಇದನ್ನು ಪರಿಚಯ ಮಾಡಿರ್ತಾರೆ. ನೆಕ್ಸ್ಟ್, ಇದಾದ ನಂತರ
ಬಹುಮುಖಿ ಬಡತನ ಅಂತರ ಸೂಚ್ಯಂಕ ಅಂತೇಳಿ ಬರುತ್ತೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ ಇದಕ್ಕೆ. ಬಹುಮುಖಿ ಬಡತನ ಅಂತರ ಸೂಚ್ಯಂಕ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಹಾಗಾದ್ರೆ ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ? ಬಹುಮುಖಿ ಬಡತನ ಅಂತರ ಸೂಚ್ಯಂಕ ಅಂತ ಕೇಳಿದ್ರ ಅಭಿವೃದ್ಧಿಪಡಿಸಿದವರು UNDP ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಜಂಟಿಯಾಗಿ ಇದನ್ನು ಏನು ಮಾಡ್ತಾರೆ? ಅಭಿವೃದ್ಧಿಪಡಿಸ್ತಾರೆ 2010 ನಲ್ಲಿ ಇದನ್ನು ಏನು ಮಾಡ್ತಾರೆ? ಪರಿಚಯ ಮಾಡ್ತಾರೆ. ಹಾಗಾದ್ರೆ ಈ ಬಹುಮುಖಿ ಬಡತನ ಅಂತರ ಸೂಚ್ಯಂಕದ ಸೂಚಿಗಳು ಏನೇನು ಅದಾವ್ರಿ? ಸೂಚಿಗಳನ್ನು ನೋಡಿದಾಗ ಒಂದು ಶಿಕ್ಷಣ ಇದೆ ರೀ, ಇನ್ನೊಂದು ಆರೋಗ್ಯ ಇದೆ ರೀ, ಇನ್ನೊಂದು ತಲಾ ಆದಾಯ ಅಂತೇಳಿ ಇದೆ. ಮೂರನ್ನು ಬಳಸ್ತೀವಿ. ಶಿಕ್ಷಣ, ಆರೋಗ್ಯ ಮತ್ತು ತಲಾ ಆದಾಯ ಅನ್ನೋದು 3 ಸೂಚಿಗಳನ್ನು ಬಳಸ್ತೀವಿ. ಧನ್ಯವಾದಗಳು. ನೆಕ್ಸ್ಟ್ ಏನಂತಂದ್ರೆ ಇದರ ಬಗ್ಗೆ ಏನಂತ ಈ ಪ್ರಸ್ತುತ ನಮ್ಮ ದೇಶದಲ್ಲಿ ಬಡತನವನ್ನು ಅಳತೆ ಮಾಡ್ಬೇಕಂದ್ರೆ ಇದನ್ನೇ ಬಳಸ್ತಿದ್ದಾರೆ. ಇದರ ಬಗ್ಗೆ ಮತ್ತೆ ನಾಳೆ ಅನಲೈಸ್ ಮಾಡಿ ನಾಳೆ ಅಂದ್ರೆ ಕಂಟಿನ್ಯೂ ಮಾಡೋಣ. ಇವತ್ತಿನ ಆಗಿದ್ದ ಕ್ಲಾಸ್ ಟೆಲಿಗ್ರಾಮ್ ಒಳಗೆ ಬರ್ತದ, ನೋಡ್ಕೊಳ್ರಿ. ಸರಿನಾ? ಧನ್ಯವಾದಗಳು.